ನಮಸ್ತೆ. ಹರೇ ಕೃಷ್ಣ. 888 ಕನ್ನಡ ಟಾರೋ ರೀಡಿಂಗ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಪ್ರೀತಿ, ಆಶೀರ್ವಾದ, ನಿಮ್ಮ ಸಪೋರ್ಟಿವ್ ನನ್ನ ಜೊತೆ ಇದೇ ರೀತಿಯಾಗಿರಲಿ. ಯಾರಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತಾ ಇವತ್ತಿನ ಟಾಪಿಕ್ ವಾರದ ರೀಡಿಂಗ್. ಸೊ ಈ ಒಂದು ವಾರದಲ್ಲಿ ನಿಮ್ಮ ಲೈಫಲ್ಲಿ ಏನೆಲ್ಲ ಚೇಂಜಸ್, ಬದಲಾವಣೆಗಳು ಬರ್ತಿದೆ ನೋಡೋಣ. ಇಲ್ಲಿ 2 ಕಾರ್ಡ್ಸ್ ಇದೆ. ಇದು ಪೈಲ್ ನಂಬರ್ 1, ಇದು ಪೈಲ್ ನಂಬರ್ 2. ಒಂದು ನಿಮಿಷ ಪಾಸ್ ಮಾಡಿ, ಒಂದು ನಿಮಿಷ ಮೆಡಿಟೇಟ್ ಮಾಡಿ. ನಿಮ್ಮ ಇಷ್ಟವಾದ ಕಾರ್ಡ್ಸ್ನ ನೀವು ಚಾಯ್ಸ್ ಮಾಡ್ಕೊಳ್ಳಿ. ಯಾವ ನಂಬರ್ ನಿಮ್ಗೆ ಅಟ್ರಾಕ್ಟ್ ಅನ್ನಿಸ್ತಿದೆ ಅದನ್ನು ನೀವು ಚಾಯ್ಸ್ ಮಾಡ್ಕೊಳ್ಳಿ. ಆ್ಯಂಡ್ ನಿಮಗೆ ಯಾವುದು ರೆಸಿನೇಟ್ ಆಗುತ್ತೆ ಅದನ್ನು ಮಾತ್ರ ತಗೊಳ್ಳಿ. ರೆಸಿನೇಟ್ ಆಗಿಲ್ಲದೆ ಇರೋದನ್ನು ಇಲ್ಲದೆ ಬಿಟ್ಬಿಡಿ. ಎಸ್, ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರ ಕಮೆಂಟ್ಸ್, ಪ್ರೀತಿಗೆ ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಎಸ್, ಐ ಹೋಪ್ ನೀವು ಚಾಯ್ಸ್ ಮಾಡಿದ್ದೀರಾ ಅಂತ ಅನ್ಕೋತೀನಿ. ಪೈಲ್ ನಂಬರ್ 1, ಈ ಒಂದು ವಾರದಲ್ಲಿ ನಿಮ್ಮ ಬದುಕಲ್ಲಿ ಏನೆಲ್ಲ ಚೇಂಜಸ್, ಬದಲಾವಣೆಗಳು ಬರ್ತಿದೆ ಅನ್ನೋದನ್ನು ನೋಡೋಣ. ಮೊದಲದಾಗಿ ಬೆಲ್ಲಿಂದ ಏನು ಮೆಸೇಜ್ ನಿಮಗೆ ಸಿಗ್ತಿದೆ ಅನ್ನೋದನ್ನು ನೋಡೋಣ. ಎಸ್, ಪೈಲ್ ನಂಬರ್ 1, ಈ ಒಂದು ವಾರದಲ್ಲಿ ಬಹಳಷ್ಟು ವಿಚಾರಗಳನ್ನ ತಿಳ್ಕೊಳ್ತಿದ್ದೀರಾ, ಬಹಳಷ್ಟು ಹೊಸ ಕೆಲಸಗಳ ಬಗ್ಗೆ ಗಮನ ಕೊಡ್ತಿದ್ದೀರಾ. ಏನು ಹೊಸ ಕೆಲಸ ಮಾಡಬೇಕು ಅನ್ನೋದು ನಿಮಗೆ ಗೊತ್ತಾಗದೆ ಹೋದ್ರು, ಅಥವಾ ಏನು ಮಾಡಬೇಕು ಅನ್ನೋ ಒಂದು ಕ್ಲಾರಿಟಿ, ಐಡಿಯಾ ನಿಮಗೆ ಸಿಗದೆ ಹೋದ್ರು, ಈ ಒಂದು ವಾರದಲ್ಲಿ ಯಾವುದೋ ಒಂದು ಕೆಲಸದಲ್ಲಿ ಮುನ್ನುಗ್ತಿದ್ದೀರಾ. ನಿಮ್ಮ ಒಂದು ಏನು ನಿಮ್ಮ ಕೆಲಸ ಕಳ್ಕೊಂಡು ಸುಮ್ಮನೆ ಇದ್ದೀರಾ, ಅಥವಾ ಕೆಲಸ ಹುಡುಕಿ ಸುಮ್ಮನೆ ಇದ್ದೀರಾ, ಏನು ನಿಮಗೆ ಒಂದು ಡಿಸಪಾಯಿಂಟ್ ಆಗಿದೆ ಒಂದು ವಿಚಾರದಲ್ಲಿ, ಖಂಡಿತ ಈ ಒಂದು ವಾರ ಫಾಸ್ಟಾಗಿ ಮೂವ್ ಆಗ್ತಿದ್ದೀರಾ ಈ ಒಂದು ವಿಚಾರದಲ್ಲಿ. ಹಾಗೆ ನಿಮ್ಮ ಸುತ್ತ ಇರುವಂಥ ಎನರ್ಜಿ, ಪಾಸಿಟಿವ್ ಎನರ್ಜೀಸ್ ನಿಮಗೆ ಸಿಗ್ತಿದೆ. ನೀವು ನಂಬಿರೋ ದೈವಶಕ್ತಿ ನಿಮ್ಮನ್ನು ಪ್ರೊಟೆಕ್ಷನ್ ಮಾಡ್ತಿದೆ. ಜೊತೆಗೆ ನಿಮ್ಮ ಸುತ್ತ ಇರುವಂತಹ, ನಿಮ್ಮ ಮನೆ ಸುತ್ತ ಅಥವಾ ನಿಮ್ಮ ಮನೆಯಿಂದ ಸ್ವಲ್ಪ ದೂರದಲ್ಲಿರುವಂತಹ ದೇವಸ್ಥಾನ ಅಥವಾ ಯಾವುದೇ ಒಂದು ಕ್ಷೇತ್ರ ಇರಬಹುದು, ಅದು ನಿಮಗೆ ತುಂಬ ಪಾಸಿಟಿವ್ ಎನರ್ಜೀಸ್ನ ಕೊಡ್ತಿದೆ. ನಿಮ್ಮ ಮೈಂಡಲ್ಲಿ ಏನೋ ಒಂದು ಭಯ ಇದೆ, ಅಥವಾ ಏನೋ ಒಂದು ರೀತಿ ನನಗೇನೋ ಆಗುತ್ತಾ, ಅಥವಾ ಏನಾದರೂ ಈ ರೀತಿ ಕೆಟ್ಟದಾಗಿ ಯೋಚನೆ ಮಾಡೋದಾಗಿರ್ಬೋದು, ಅಥವಾ ಯಾವಾಗಲೂ ನನಗೆ ಹರ್ಟ್ ಆಗುತ್ತೆ, ದೇವ್ರು ನನ್ನ ಜೊತೆ ಇಲ್ವಾ ಅನ್ನೋ ಒಂದು ನಿಮ್ಮ ಪ್ರಶ್ನೆಗೆ ಪೈಲ್ ನಂಬರ್ 1 ಈ ಒಂದು ವಾರದಲ್ಲಿ ನಿಮಗೆ ಉತ್ತರಗಳಿಗೆ ಕೂಡ ಸಿಗ್ತಿದೆ. ಮೊದಲನೇದಾಗಿ ಪೈಲ್ ನಂಬರ್ 1, ನೀವು ಕೆಟ್ಟದನ್ನು ಆಲೋಚನೆ ಮಾಡೋದನ್ನು ನಿಲ್ಲಿಸಿ. ನಿಮ್ಮ ಜೊತೆ ದೈವಶಕ್ತಿ ನಿಮ್ಮನ್ನು ಪ್ರೊಟೆಕ್ಟ್ ಮಾಡ್ತಿದೆ. ನಿಮ್ಮ ಸುತ್ತ ಪಾಸಿಟಿವ್ ಎನರ್ಜೀಸ್ ಇದೆ. ಅದು ನೀವು ಕೂಡ ಈ ಒಂದು ವಾರದಲ್ಲಿ ಹೆಚ್ಚಿನ ಮಟ್ಟದಲ್ಲಿ ಅಬ್ಸರ್ವ್ ಮಾಡ್ತಿದ್ದೀರಾ. ಖಂಡಿತ ನಿಮ್ಮ ಮನೆಯ ಮುಂದೆ ಬೃಂದಾವನ, ತುಳಸಿ ಗಿಡನ ಇಡಿ, ಅದಕ್ಕೆ ಪ್ರತಿದಿನ ನೀರನ್ನು ಹಾಕಿ, ತುಳಸಿ ತೀರ್ಥನ ಸೇವನೆ ಮಾಡಿ, ಇಲ್ಲ ತುಳಸಿ ಎಲೆನ ಕಿತ್ತು ಅದನ್ನು ನೀವು ತಿನ್ನಿ. ನೀವು ಎಲ್ಲಿ ಶುಭ ಕಾರ್ಯಕ್ಕೆ ಹೋಗಬೇಕು, ಎಲ್ಲಿ ಹೊಸ ಕೆಲಸ ಮಾಡಬೇಕು, ಏನು ಹೊಸದನ್ನು ಮಾಡಬೇಕು, ಆ ಒಂದು ತುಳಸಿ ಗಿಡ ನೀವು ಏನು ನಮಸ್ಕರಿಸ್ತಿದ್ದೀರಾ, ಖಂಡಿತ ಇನ್ನಷ್ಟು ಬದಲಾವಣೆ ಈ ಒಂದು ವಾರದಲ್ಲಿ ನಿಮಗೆ ಸಿಗ್ತಿದೆ. ಹಾಗೆ ಅದನ್ನು ಒಣಗದೇ ಇರೋ ರೀತಿ ನೋಡ್ಕೊಳ್ಬೇಕಾಗಿದೆ ಪೈಲ್ ನಂಬರ್ 1. ಎಸ್, ನೀವು ನೆಟ್ಟಿರುವಂತಹ ಗಿಡನ ಏನು ನೀವು ಅದನ್ನು ಹೆಚ್ಚು ಗಮನ ಕೊಡಿ. ಬಿಕಾಸ್ ನಿಮ್ಗೆ ಆಗಬೇಕಾಗಿರೋ, ನಿಮ್ಮ ಮನೆಗೆ ಆಗ್ತಿರೋ ನೆಗೆಟಿವಿಟಿನ ಅದು ರಿಮೂವ್ ಮಾಡ್ತಿದೆ. ಎಸ್, ಈ ಒಂದು ವಾರದಲ್ಲಿ ನಿಮ್ಮ ಸುತ್ತ ಪಾಸಿಟಿವ್ ಎನರ್ಜೀಸ್ನ ನೀವು ನೋಡ್ತಿದ್ದೀರಾ. ದೈವಶಕ್ತಿಯ ಎನರ್ಜೀಸ್ ನಿಮ್ಮ ಸುತ್ತ ಇದೆ. ನಿಮ್ಮ ಮನಸ್ಸಲ್ಲಿ ಇರೋ ಬೇಡದೇ ಇರೋ ಒಂದು ವಿಚಾರನ ತೆಗೆದಾಕಿ ಮೆಡಿಟೇಷನ್ ಮಾಡಿ. ಸೊ ಒಳ್ಳೆಯ ಮ್ಯೂಸಿಕ್ ಸಾಂಗ್ಸ್ನ ಕೇಳಿ. ಅದು ಆಗಿಲ್ಲ ನಿಮಗೆ ಅಂದರೆ, ಆ ಒಂದು ವಿಚಾರದಿಂದ ನಿಮಗೆ ಹೊರಗಡೆನೇ ಬರೋಕ್ಕಾಗ್ತಿಲ್ಲ ಅಂದರೆ, ಸ್ವಲ್ಪ ಒಂದು ಸ್ಥಳದಿಂದ ಒಂದು ರೀತಿ ಬೇರೆ ಕಡೆ ಮೂವ್ ಆನ್ ಆಗಿ ನಿಮ್ಗೆ ಇಷ್ಟ ಆಗಿರೋ ಕೆಲಸನ ಕೈಗೆತ್ಕೊಳ್ಳಿ. ಸಮಥಿಂಗ್ ಏನಾದರೂ ಬೇರೆ ಕಡೆ ಗಮನ ಕೊಡಿ. ಈ ಒಂದು ವಿಚಾರದಿಂದ, ಈ ಒಂದು ಥಾಟ್ಸಿಂದ ನೀವು ಹೊರಗಡೆ ಬರ್ತಿದ್ದೀರಾ. ಹಾಗೂ ಥರ್ಡ್ ಚಕ್ರ ಕೂಡ ಸ್ವಲ್ಪ ಬ್ಲಾಕೇಜಸ್ ಇದೆ. ಸಡನ್ನಾಗಿ ಸ್ಟಮಕ್ ಪೇಯ್ನ್ ಆಗುವಂಥದ್ದು, ಅಥವಾ ಏನಾದರೂ ಒಂದು ಬಾಡಿಯಲ್ಲಿ ಜಿಮ್ ಅನ್ನೋ ರೀತಿ ಆಗೋದು, ಅಥವಾ ಸಮಥಿಂಗ್ ಏನೋ ಒಂದು ರೀತಿ
ಒಂದು ಏನಾದರೂ ದೈವದ ವಿಚಾರವಾಗಿ ಕೇಳ್ತಿದ್ರೆ ನಿಮ್ಮ ಒಂದು ಮನಸ್ಸು ತುಂಬಾ ಮನಸ್ಸೆಲ್ಲವೂ ಒಂದು ರೀತಿ ಆ ಕಡೆನೇ ಗಮನ ಕೊಡ್ತಿದೆ, ಒಂದು ರೀತಿ ಜುಮ್ ಅನ್ನಿಸ್ತಿದೆ, ಒಂದು ರೀತಿ ನಿಮಗೆ ಹೇಳೋಕ್ಕಾಗದಿರುವಂತಹ ಬದಲಾವಣೆಗಳು ನಿಮ್ಮ ಒಂದು ದೇಹದಲ್ಲಿ ಆಗ್ತಿದೆ. ಅದು ನೀವು ನಂಬಿರೋ ದೈವಶಕ್ತಿ ನಿಮ್ಮನ್ನು ತುಂಬಾ ಪ್ರೊಟೆಕ್ಷನ್ ಮಾಡ್ತಿದೆ, ನೀವು ತುಂಬ ರಕ್ಷಣೆಯಾಗಿದ್ದೀರಾ. ಹಾಗೂ ಇನ್ನು ಮುಂದೆ ನೀವು ನಡೆಯುವಂತಹ ಹೆಜ್ಜೆಗಳು ಹಾಗೂ ನೀವು ತಗೊಳ್ಳುವಂತಹ ಡಿಸಿಷನ್ಸ್ ಎಲ್ಲವೂ ಬಹಳಷ್ಟು ಚೇಂಜಸ್ನ ತಂದುಕೊಡ್ತಿದೆ. ಇಷ್ಟು ದಿವಸ ಯಾರು ನಿಮಗೆ ಟಾಂಟ್ ಮಾಡಿದ್ದಾರೆ, ನೋವು ಮಾಡಿದ್ದಾರೆ, ಅದೆಲ್ಲವೂ ನೀವು ಅದರಿಂದ ದೂರ ಇಟ್ಟು ಹೊಸದನ್ನು ಶುರು ಮಾಡ್ತಿದ್ದೀರಾ. ಹಾಗೆ ಎಷ್ಟೇ ನಿಮಗೆ ನೋವು ಕೊಟ್ಟಿರಬಹುದು, ಎಷ್ಟೇ ನಿಮಗೆ ಹಂಗಸಿರಬಹುದು, ಬೇಜಾರು ಮಾಡಿರಬಹುದು, ಅಂತಹ ವ್ಯಕ್ತಿಗಳ ಮುಂದೆ ಇನ್ನು ಮುಂದೆ ನೀವು ತಗೊಳ್ಳೋ ಡಿಸಿಷನ್ಸ್ ಹಾಗೂ ನೀವು ನಡೆಯೋ ಹೆಜ್ಜೆ ಹಾಗೂ ನಿಮ್ಮ ಬದುಕಲ್ಲಿ ಬಹಳಷ್ಟು ಬದಲಾವಣೆನ ಆ ವ್ಯಕ್ತಿಗಳು ಕೂಡ ನೋಡ್ತಿದ್ದಾರೆ. ನೀವು ಕೂಡ ನಿಮ್ಮ ಬದುಕಲ್ಲಿ ಈ ರೀತಿ ಬದಲಾವಣೆ ಆಗುತ್ತೆ ಅನ್ನೋ ಒಂದು ನಿರೀಕ್ಷೆ ಇರಲಿಲ್ಲ ನಿಮಗೆ ಕೂಡ. ಆ ರೀತಿಯಾದ ಚೇಂಜಸ್ ಈ ಒಂದು ವಾರದಲ್ಲಿ ಪಾಲ್ ನಂಬರ್ 1ಗೆ ಆಗ್ತಿದೆ. ಹಾಗೆ ನೀವೇನಾದರೂ ದೇವರಿಗೆ ಮುಡಿ ಕೊಡುವಂಥದ್ದೇನಾದರೂ ಅರಿಕೆನ ಮಾಡಿಕೊಂಡಿದ್ರೆ ಅದನ್ನು ಕೂಡ ಈ ಒಂದು ವಾರದಲ್ಲಿ ದೇವರಿಗೆ ಅರ್ಪಣೆ ಮಾಡ್ತಿದ್ದೀರಾ. ಪಾಲ್ ನಂಬರ್ 1 ಆ್ಯಂಡ್ ಹೆಚ್ಚು ಮುದ್ರೆಗಳ ಬಗ್ಗೆ ಗಮನ ಕೊಡ್ತಿದ್ದೀರಾ, ಮೆಡಿಟೇಷನ್ ಮಾಡ್ತಿದ್ದೀರಾ, ಪ್ರಾಣಾಯಾಮ ಮಾಡ್ತಿದ್ದೀರಾ, ಹಾಗೂ ಇನ್ನಷ್ಟು ವಿಚಾರನ ಕಲ್ತಿದ್ದನ್ನು ಇನ್ನಷ್ಟು ಜನಗಳಿಗೆ ಹೇಳ್ತಿದ್ದೀರಾ. ಹಾಗೂ ನಿಮ್ಮಿಂದ ಇನ್ನಷ್ಟು ಜನಗಳಿಗೆ ಒಳ್ಳೆಯದು ಕೂಡ ಆಗ್ತಿದೆ. ಹಾಗೆ ಅಂತಹ ವ್ಯಕ್ತಿಗಳಿಂದ ನಿಮಗೆ ನೋವು ಉಂಟಾಗ್ತಿದೆ ಅಂತ ನೀವು ನಿಮ್ಮ ಕೆಲಸಗಳನ್ನು ನಿಲ್ಲಿಸ್ಬೇಡಿ. ಯಾರು ನಿಮಗೆ ಏನು ಟಾಂಟ್ ಮಾಡಿದ್ದಾರೆ ಅಥವಾ ಇದರಿಂದ ಮುಂದೆ ಹೋಗ್ಬಿಟ್ರೆ ನಿಮಗೆಲ್ಲ ಒಳ್ಳೆಯದಾಗುತ್ತಾ, ನೀನು ಇಷ್ಟು ಕೆಲಸ ಮಾಡಿಬಿಟ್ರೆ, ನೀನು ಇದೆಲ್ಲ ಗೆದ್ದುಬಿಟ್ರೆ ನಿನಗೆಲ್ಲ ಒಳ್ಳೇದಾಗುತ್ತಾ ಅನ್ನೋ ಒಂದು ಪ್ರಶ್ನೆಗಳು ನಿಮ್ಗೆ ಏನು ಜನಗಳು ಹೇಳ್ತಿದ್ದಾರೆ, ಅಥವಾ ಇದರಿಂದ ಈ ಒಂದು ಮಾತುಗಳಿಂದ ನಿಮಗೆ ನೀವು ಮಾಡ್ತಿರೋ ಕೆಲಸದ ಮೇಲೆ ಕಾನ್ಸಂಟ್ರೇಷನ್ ಮಾಡೋಕ್ಕಾಗ್ತಿಲ್ಲ, ಅಥವಾ ಬೇಡ ಈ ಕೆಲಸನೇ ಮಾಡೋದು ಬೇಡ ಅಂತ. ಖಂಡಿತ ನೀವು ಕಲ್ತಿರೋಂತಹ ವಿದ್ಯೆ ಹಾಗೂ ನೀವು ಮಾಡಬೇಕಾಗಿರುವಂಥ ಕೆಲಸ, ನಿಮ್ಮ ಇಷ್ಟ ಆಗಿರುವಂಥ ಕೆಲಸ, ಹಾಗೂ ನೀವು ಅದರ ಹೆಚ್ಚಾಗಿ ತೊಡಗಿದ್ದೀರಾ ಹಾಗೂ ಹೆಚ್ಚಾಗಿ ಕಲ್ತಿದ್ದೀರಾ, ಹೆಚ್ಚು ಸಮಯ ಅದ್ರ ಜೊತೆ ಟೈಮ್ನ ಸ್ಪೆಂಡ್ ಮಾಡ್ತಿದ್ದೀರಾ. ದಿನನಿತ್ಯ ಆ ಕೆಲಸದಲ್ಲೇ ನೀವು ಹೆಚ್ಚಾಗಿ ಗಮನ ಕೊಡೋದ್ರಿಂದ ಹಾಗೂ ಆ ಕೆಲಸದ ಮೇಲೆ ನಿಮಗೆ ಹೆಚ್ಚು ಶ್ರದ್ಧೆ ಭಕ್ತಿ ಇರೋದ್ರಿಂದ ಯಾರೇನೇ ಹೇಳಿ, ಯಾರೇನೇ ಮೂರನೇ ವ್ಯಕ್ತಿಗಳು ನಿಮ್ಮ ಬಗ್ಗೆ, ನಿಮ್ಮ ಕೆಲಸದ ಬಗ್ಗೆ ಮಾತಾಡಲಿ, ಅದ್ರ ಕೆಳಗೆ ಹೆಚ್ಚು ಗಮನ ಕೊಡಬೇಡಿ. ಹಾಗೂ ಅಂತಹ ವ್ಯಕ್ತಿಗಳನ್ನ ನಿಮ್ಮ ಮನಸ್ಸಿಗೂ ಮೈಂಡ್ಗೂ ತೊಗೊಳ್ಳೋಕ್ಕೆ ಹೋಗಬೇಡಿ. ನಿಮಗೆ ಏನು ಅನಿಸಿದೆ ಅದನ್ನು ನೀವು ಮಾಡ್ತಿದ್ದೀರಾ. ನಿಮಗೆ ಆ ಒಂದು ಕೆಲಸದಿಂದ ಹಾಗೂ ನೀವು ಮಾಡ್ತಿರೋ ವರ್ಕಿಂದ ಹೆಚ್ಚಾಗಿ ಬೆನಿಫಿಟ್ ಮುಂದಿನ ದಿನಗಳಲ್ಲಿ ಈ ಒಂದು ವಾರದಲ್ಲಿ ಆಗ್ತಿದೆ. ಹಾಗೂ ನೀವು ಕೂಡಿಟ್ಟಿರೋ ಹಣದಲ್ಲಿ ಈ ಒಂದು ವಾರ ತುಂಬ ಇಂಪಾರ್ಟೆಂಟ್ ವ್ಯಕ್ತಿಗೆ ಅಥವಾ ನೀವೇ ಆ ಒಂದು ದುಡ್ಡನ್ನು ಉಪಯೋಗಿಸ್ತಿದ್ದೀರಾ. ಹೆಚ್ಚಾಗಿ ಇನ್ನಷ್ಟು ಒಳ್ಳೆಯ ಕೆಲಸಗಳನ್ನು ಕೂಡ ಮಾಡ್ತಿದ್ದೀರಾ. ಇಲ್ಲಿ ಪಾಲ್ ನಂಬರ್ 1ಗೆ ಆಶೀರ್ವಾದ ಕೂಡ ಸಿಕ್ಕಿದೆ. ಖಂಡಿತ ಬಲರಾಮರ ಆಶೀರ್ವಾದ ಪಾಲ್ ನಂಬರ್ 1ಗೆ ಹೆಚ್ಚಾಗಿ ಇದೆ. ಪೂರಿ ಜಗನ್ನಾಥರ ಅನುಗ್ರಹ ಹೆಚ್ಚಾಗಿ ಇದೆ. ಎಸ್, ಏನೇ ಒಂದು ನಿಮ್ಮ ಮೇಲೆ ಕೆಟ್ಟ ದೃಷ್ಟಿ ಇರಲಿ, ಆ ಕೆಟ್ಟ ದೃಷ್ಟಿಯಿಂದ ನೀವು ಈಚೆ ಬಂದಿದ್ದೀರಾ. ಹಾಗೂ ಯಾರನ್ನೂ ನೀವು ಕಂಪೇರ್ ಮಾಡ್ಕೋಬೇಡಿ. ಹಾಗೂ ನಾನು ಅವ್ರಿಗಿನ್ನ ಹಿಂದೆ ದಿನ ಅಥವಾ ಇನ್ನಷ್ಟು ತಿಳಿಬೇಕಾ, ನೀವು ಕಲ್ತಿರೋದ್ರಲ್ಲೇ ಇನ್ನಷ್ಟು ಮುಂದೆ ಹೋಗ್ತಿದ್ದೀರಾ. ಹಾಗೂ ಇನ್ನಷ್ಟು ದಾರಿನ ನೀವು ಇನ್ನಷ್ಟು ಜನಗಳಿಗೆ ತೋರಿಸ್ಕೊಡ್ತಿದ್ದೀರಾ. ಈ ಒಂದು ವಾರದಲ್ಲಿ ಖಂಡಿತ ಯಾರಾದರೂ ನಿಮಗೆ ವ್ಯಕ್ತಿಗಳು ಊಟ ತಿನ್ನಲಿಕ್ಕೆ ಏನಾದರೂ ಕೇಳಬಹುದು, ಅಥವಾ ನಿಮ್ಮಿಂದ ಸಹಾಯನ ಪಡೆದುಕೋತಿರಬಹುದು. ನಿಮ್ಮ ಕೈಲಾದರೆ ಖಂಡಿತ ಸಹಾಯನ ಮಾಡಿ. ಹಾಗೂ ರಾಯರ ದೇವಸ್ಥಾನಕ್ಕೆ ಕೂಡ, ಮಠಕ್ಕೆ ಕೂಡ ಹೋಗಿ ಬನ್ನಿ. ನಿಮ್ಮ ಹೆಸರಲ್ಲಿ ಅರ್ಚನೆಯನ್ನು ಮಾಡಿಸಿ ಇನ್ನಷ್ಟು ಶಾಂತಿ ನೆಮ್ಮದಿ ನಿಮ್ಮ ಬದುಕಲ್ಲಿ ನೆಲೆಸ್ತಿದೆ. ಹೊಸ ಒಂದು ಬದುಕನ್ನು ನೀವು ನೋಡ್ತಿದ್ದೀರಾ ಈ ಒಂದು ವಾರದಲ್ಲಿ. ಅದು ಒಂದು ರೀತಿ ನಿಮ್ಮ ಲೈಫಿಗೆ ಹೊಸ ಪಾರ್ಟ್ನರ್ ಕೂಡ ಬರ್ತಿದ್ದಾರೆ. ಹಳೆಯ ವ್ಯಕ್ತಿಗಳ ಏನು ಆ ವ್ಯಕ್ತಿಗಳ ನೋ ಕಾಂಟ್ಯಾಕ್ಟಲ್ಲಿ ಇದ್ದೀರಾ, ಮತ್ತು ಆ ವ್ಯಕ್ತಿಗಳು ನಿಮ್ಮ ಲೈಫಿಗೆ ವಾಪಸ್ ಬರ್ತಿದ್ದಾರೆ. ನೀವು ಬೇಡ ಅಂದರೂ ಆ ವ್ಯಕ್ತಿಗಳು ನಿಮ್ಮನ್ನು ಅಬ್ಸರ್ವ್ ಮಾಡ್ತಿದ್ದಾರೆ, ಹಾಗೆ ನಿಮ್ಮನ್ನು ಹೆಚ್ಚಾಗಿ ಗಮನ ಕೊಡ್ತಿದ್ದಾರೆ, ಹಾಗೂ ನಿಮಗೋಸ್ಕರ ಪ್ರೇಯರ್ ಮಾಡ್ತಿದ್ದಾರೆ, ಹಾಗೂ ನಿಮಗೋಸ್ಕರ ಅರಿಕೆ ಕೂಡ ಮಾಡ್ಕೊಂಡಿದ್ದಾರೆ. ತುಂಬಾ ದಿನ ಆ ವ್ಯಕ್ತಿಗಳು ನಿಮ್ಮ ಮೇಲೆ ಹೆಚ್ಚಿನ ಒಂದು ನಿಮ್ಮ ಮೇಲಿರೋಂಥ ಪ್ರೀತಿ ಇನ್ನಷ್ಟು ಹೆಚ್ಚಾಗ್ತಿದೆ. ಕಾರಣಾಂತರದಿಂದ ನೀವು ಆ ವ್ಯಕ್ತಿ ನೋ ಕಾಂಟ್ಯಾಕ್ಟಲ್ಲಿದ್ದರೆ ನಿಮ್ಮ ಪ್ರೀತಿಯ ಜೀವನದಲ್ಲಿ ಅಥವಾ ನಿಮ್ಮ ದಾಂಪತ್ಯ ಜೀವನದಲ್ಲಿ ಮತ್ತೆ ಆ ವ್ಯಕ್ತಿಗಳು ನಿಮ್ಮ ಲೈಫಿಗೆ ವಾಪಸ್ ಬರ್ತಿದ್ದಾರೆ. ಎಸ್,
ಒಂದು ಸರ್ಪ್ರೈಸಿಂಗ್ ಗಿಫ್ಟ್ ಕೂಡ ನಿಮಗೋಸ್ಕರ ಸಿಗ್ತಿದೆ. ಹಾಗೂ ಯಾವುದು ನಿಮಗೆ ಸ್ಟಾಪ್ ಆಗಿತ್ತು, ಯಾವ ಕೆಲಸ ನಿಮಗೆ ಸ್ಟಕ್ ಆಗಿತ್ತು, ನಿಮ್ಮ ಆರೋಗ್ಯದ ವಿಚಾರವಾಗೂ ಅಷ್ಟೇ, ನಿಮ್ಮ ಆರೋಗ್ಯದಲ್ಲಿ ಏನು ತೊಂದರೆಗಳಾಗಿದೆ ಅದು ವೈದ್ಯರ ಹತ್ರ ತೋರಿಸಿದ್ರು ಸರಿ ಹೋಗ್ತಿಲ್ಲ, ಅಥವಾ ನೀವು ಆಯುರ್ವೇದಿಕ್ ಮೆಡಿಸಿನ್ಸ್ ತೊಗೊಂಡ್ರು ಸರಿ ಹೋಗ್ತಿಲ್ಲ, ಯಾವ ದೇವಸ್ಥಾನಕ್ಕೆ ಹೋಗಿ ನೀವು ಪೂಜೆ ಮಾಡಿದ್ರೂ ಸರಿ ಹೋಗ್ತಿಲ್ಲ, ಅಥವಾ ಏನೇ ಮಾಡಿದ್ರೂ ಸುಮ್ಮನಿದ್ರೂ ಸರಿ ಹೋಗ್ತಿಲ್ಲ. ಈ ಒಂದು ವಾರದಲ್ಲಿ ಅದಕ್ಕೆ ನಿಮ್ಮ ಒಂದು ಆರೋಗ್ಯ ಸಮಸ್ಯೆಗಳಿಗೆ ಗುಣಮುಖರಾಗ್ತಿದ್ದೀರಾ, ಹಾಗೂ ನಿಮಗೆ ಸರಿಯಾದ ಮೆಡಿಸಿನ್ಸ್ ಕೂಡ ಸಿಗ್ತಿದೆ. ಹಾಗೆ ಇನ್ನಷ್ಟು ವಿಚಾರನೂ ಕೂಡ ನೀವು ಗಮನ ಕೊಡಬೇಕಾಗಿದೆ. ಹಾಗೂ ಕೆಲವು ವಿಚಾರಗಳನ್ನು ನೀವು ಯಾವುದನ್ನ ತುಂಬ ಆಳವಾಗಿ ಯೋಚನೆ ಮಾಡಬೇಕಾಗಿದೆ ಅದನ್ನು ನೀವು ತುಂಬ ಈಸಿಯಾಗಿ ಬಿಟ್ಟಿದ್ದೀರಾ. ಯಾವುದು ಈಸಿ ಇದೆ ಅದನ್ನು ತುಂಬ ಆಳವಾಗಿ ಯೋಚನೆ ಮಾಡ್ತಿದ್ದೀರಾ. ಪಾಯಿಂಟ್ ನಂಬರ್ 2, ಎಸ್, ನಿಮ್ಮ ಪೂರ್ವಜರರು ಬರೆದಿರುವಂತಹ ಡೈರಿಗಳಾಗಿರ್ಬೋದು, ಅವರೇನಾದರೂ ನಿಮಗೋಸ್ಕರ ಆಸ್ತಿ ಪತ್ರದಲ್ಲಿ ವಿಲ್ ಬರೆದಿರಬಹುದು, ಅದು ನಿಮಗೆ ಸಿಗದೇ ಇರೋ ರೀತಿ ಯಾವುದಾದ್ರೂ ವ್ಯಕ್ತಿಗಳು ನಿಮ್ಮನ್ನು ತಡೆ ಹಾಕಿರಬಹುದು. ಅದು ಈ ಒಂದು ವಾರದಲ್ಲಿ ಕೂಡ ನಿಮಗೆ ಗೋಚರ ಆಗ್ತಿದೆ. ನಿಮ್ಮ ಒಂದು ಪೂರ್ವಜರರ ಆಶೀರ್ವಾದದಿಂದ ನಿಮಗೆ ಬರಬೇಕಾಗಿರೋ ಆಸ್ತಿ ಕೂಡ ನಿಮಗೆ ಸಿಗ್ತಿದೆ. ಅದು ತುಂಬ ನಿಮಗೆ ಸಂತೋಷನ ಕೊಡ್ತಿದೆ. ಪಾಯಿಂಟ್ ನಂಬರ್ 1, ಎಸ್, 222 ನಂಬರ್ಸ್ನ ನೀವು ಹೆಚ್ಚಾಗಿ ವಾಚ್ ಮಾಡ್ತಿದ್ದೀರಾ. ಹಾಗೆ ಒಂದು ಪಾಸಿಟಿವ್ ಎನರ್ಜೀಸ್ ನಿಮ್ಮ ಸರೌಂಡಿಂಗ್ ಇದೆ ಅಂತ ನಾನು ಸ್ಟಾರ್ಟಿಂಗಿಂದ ಹೇಳ್ತಿದ್ದೀನಿ. ಆ ಒಂದು ಎನರ್ಜೀಸ್ ನೀವು ಈ ಒಂದು ವಾರ ಪೂರ್ತಿ ನೋಡ್ತಿದ್ದೀರಾ. ಹಾಗೆ ಹೆಚ್ಚು ನಿಮ್ಮ ಒಂದು ಕೆಲಸದಲ್ಲಿ ಬದಲಾವಣೆ ಇದೆ, ಆರೋಗ್ಯದಲ್ಲಿ ಬದಲಾವಣೆ ಇದೆ, ಕುಟುಂಬದಲ್ಲಿ ಬದಲಾವಣೆ ಇದೆ, ವಿದ್ಯಾರ್ಥಿಗಳಿಗೆ ಓದಿನ ವಿಚಾರದಲ್ಲಿ ಬದಲಾವಣೆಗಳಿದೆ. ಸ್ವಲ್ಪ ಪ್ರಾಣಾಯಾಮ ಹಾಗೂ ಮೆಡಿಟೇಷನ್ನ ಮಾಡಬೇಕಿದೆ. ಹಿಂದೆ ಆಗಿರೋ ವಿಚಾರದ ಬಗ್ಗೆ ಹೆಚ್ಚಾಗಿ ಗಮನ ಕೊಡಬೇಡಿ. ಹಾಗೆ ಆ ವಿಚಾರನ ಕೂಡ ನೆಗ್ಲೆಕ್ಟು ಕೂಡ ಮಾಡಬೇಡಿ, ಹೆಚ್ಚಾಗಿ ತಲೆ ಕೆಡಿಸ್ಕೋಬೇಡಿ. ಖಂಡಿತ ಆ ಒಂದು ಏನೇ ವಿಚಾರಗಳಾಗಿರಲಿ ಅದರಿಂದ ನಿಮಗೆ ಹೊರಗಡೆ ಈ ಒಂದು ವಾರ ಬರ್ತಿದ್ದೀರಾ. ಸೊ 3ನೇ ವ್ಯಕ್ತಿಯಿಂದ ನಿಮ್ಮ ಒಂದು ಸಮಸ್ಯೆಗೆ ಪರಿಹಾರ ಕೂಡ ಸಿಗ್ತಿದೆ. ಆಸ್ಟ್ರಾಲಜಿಸ್ನ ನೀವು ಭೇಟಿ ಮಾಡ್ತಿದ್ದೀರಾ, ನಿಮ್ಮ ಜಾತಕನ ತೋರಿಸ್ತಿದ್ದೀರಾ, ಇನ್ನಷ್ಟು ಇನ್ಫಾರ್ಮೇಷನ್ಸ್ನ ತಿಳ್ಕೊಳ್ತಿದ್ದೀರಾ. ಹಾಗೆ ಯಾರು ನಿಮಗೆ ನೆಗೆಟಿವಿಟಿ ಮಾಡಿದ್ದಾರೆ, ನಿಮ್ಮ ಆರೋಗ್ಯಕ್ಕೆ ಸಂಬಂಧಪಟ್ಟಾಗೆ, ನಿಮ್ಮ ಕೆಲಸಕ್ಕೆ ಸಂಬಂಧಪಟ್ಟಾಗೆ ಹಾಗೂ ನಿಮ್ಮ ಕುಟುಂಬಕ್ಕೆ ಸಂಬಂಧಪಟ್ಟಾಗೆ ಈ ಒಂದು ವಾರದಲ್ಲಿ ಆ ಒಂದು ನೆಗೆಟಿವಿನೂ ಕೂಡ ರಿಮೂವ್ ಮಾಡ್ತಿದ್ದೀರಾ. ತುಂಬಾ ಪಾಸಿಟಿವ್ ಎನರ್ಜೀಸ್ ಇದೆ. ಒಂದು ರೀತಿ ನಿಮ್ಮ ಒಂದು ಪ್ರಾಣಕ್ಕೆ ತೊಂದರೆನ ಮಾಡಬೇಕು ಅಂತ ತುಂಬ ಸಂಚುಗಳನ್ನ ಯಾರು ಮಾಡಿದ್ರು, ಇಷ್ಟು ದುಷ್ಟರು ಇದ್ದಾರೆ, ಆ ವ್ಯಕ್ತಿಗಳಿಂದ ನೀವು ಈಚೆ ಬರ್ತಿದ್ದೀರಾ, ಆ ನೆಗೆಟಿವಿಟಿಯಿಂದ ಈಚೆ ಬರ್ತಿದ್ದೀರಾ. ಖಂಡಿತ ನೀವು ಏನು ಸಫರ್ ಮಾಡಿದ್ದೀರಾ. ಪಾಯಿಂಟ್ ನಂಬರ್ 1, ನಿಮ್ಮ ಒಂದು ಈ ರೀತಿ ಸಮಸ್ಯೆಗೆ ದೂರಿರೋರು ಕೂಡ ಆ ಒಂದು ಕಷ್ಟನ ಅನುಭವಿಸ್ತಿದ್ದಾರೆ. ಹಾಗೂ ಅವರು ಹೆಚ್ಚಾಗಿ ತುಂಬ ದೇವರನ್ನ ನಂಬೋ ಜೊತೆಗೆ ಎಲ್ಲ ರೀತಿಯಾದಂತಹ ತಂತ್ರಗಳನ್ನು ಮಾಡ್ತಿದ್ದಾರೆ ನಿಮಗೋಸ್ಕರ. ನೀವು ನಿಮ್ಮ ಬದುಕಲ್ಲಿ ಉದ್ಧಾರ ಆಗಬಾರ್ದು ಅಂತ ಹೆಚ್ಚಾಗಿ ಅವರು ಶಿವನ ತುಂಬ ಪೂಜೆ ಮಾಡಬಹುದು. ಹಾಗೂ ಹೆಚ್ಚು ಅವರು ದುರ್ಗಾ ಪರಮೇಶ್ವರಿಯನ್ನು ಪೂಜಿಸಬಹುದು. ನಿಮ್ಮ ಶತ್ರುಗಳು ಯಾರಿಗೆ ರೆಸಿನೇಟ್ ಆಗುತ್ತೆ ಅವ್ರ ಮಾತ್ರ ತಗೊಳ್ಳಿ. ನನಗೆ ಏನು ಎನರ್ಜೀಸ್ ಬಂದಿದೆ ನಾನು ಅದನ್ನು ಮಾತ್ರ ತಿಳಿಸ್ತಿದ್ದೀನಿ. ಖಂಡಿತ ನಿಮ್ಮ ಹಣಕಾಸಿನ ಪರಿಸ್ಥಿತಿ ಕೂಡ ಈ ಒಂದು ವಾರದಲ್ಲಿ ಚೇಂಜಸ್ ಆಗ್ತಿದೆ. ಯಾರಿಗೆ ನೀವು ಹಣನ ಕೊಟ್ಟು ತುಂಬ ವೆಯ್ಟ್ ಮಾಡ್ತಿದ್ದೀರಾ ಆ ಅಮೌಂಟು ಕೂಡ ಬರ್ತಿದೆ. ಅಥವಾ ನೀವು ಯಾರಿಂದನಾದರೂ ಸಾಲನ ಪಡೆದುಕೊಂಡಿದ್ರೆ ಆ ಸಾಲ ಕೂಡ ನೀವು ಈ ಒಂದು ವಾರದಲ್ಲಿ ಕ್ಲಿಯರ್ ಮಾಡ್ತಿದ್ದೀರಾ. ಎಸ್, ರಾಯರ ಅನುಗ್ರಹ ನಿಮ್ಮ ಜೊತೆಗಿದೆ, ನಿಮ್ಮ ಕುಟುಂಬದ ಸಪೋರ್ಟ್ ನಿಮ್ಮ ಜೊತೆಗಿದೆ, ನೀವು ನಂಬಿರೋ ದೈವಶಕ್ತಿಯ ಸಪೋರ್ಟ್ ನಿಮ್ಮ ಜೊತೆಗಿದೆ. ನೀವು ಮಾಡ್ತಿರೋ ಕೆಲಸನ ಕೆಲವು ವ್ಯಕ್ತಿಗಳು ಅಬ್ಸರ್ವ್ ಮಾಡ್ತಿದ್ದಾರೆ ಹಾಗೂ ಅದನ್ನು ನಿಮ್ಮಿಂದ ದೂರ ತಳ್ಳಲಿಕ್ಕೆ ವೆಯ್ಟ್ ಮಾಡ್ತಿದ್ದಾರೆ. ಏನು ಸ್ವಂತವಾಗಿ ಬಿಸ್ನೆಸ್ನ ಶುರು ಮಾಡಬೇಕು ಅಂದ್ಕೊಂಡಿದ್ದೀರಾ, ಅದನ್ನು ನೀವು ಚರ್ಚೆ ಮಾಡ್ತಿದ್ದೀರಾ. ತುಂಬ ನಿಮ್ಮ ಕಾಣದಿರುವಂತಹ ಕಣ್ಣುಗಳು, ಕೇಳದಿರುವಂಥ ಕಿವಿಗಳೆಲ್ಲ ಕೇಳಿಸ್ಕೊತಿದೆ. ಅದ್ರ ಬಗ್ಗೆ ಸ್ವಲ್ಪ ಗಮನ ಕೊಡಿ, ಸ್ವಲ್ಪ ಗೌಪ್ತವಾಗಿ ಮಾಡಿ. ಹಾಗೂ ಹಿಂದೆ ಆಗಿರೋ ಘಟನೆಗಳಿಂದ ನಿಮಗೆ ಮನಸ್ಸಿಗೆ ನೋವಾಗಿದೆ, ಅದನ್ನು ಕ್ಲಿಯರ್ ಮಾಡಬೇಕಿದೆ ಅಂತ ನಿಮ್ಮ ಮನಸ್ಸಲ್ಲಿ ಕ್ವಶನ್ ಇದೆ, ನೋವಿದೆ. ಖಂಡಿತ ಅದನ್ನು ಕ್ಲಿಯರ್ ಮಾಡ್ತಿದ್ದೀರಾ. ಅದನ್ನು ಕ್ಲಿಯರ್ ಆಗಬಾರ್ದು ಹಾಗೂ ನಿಮ್ಮ ಲೈಫಿಗೆ ಆ ಸಮಸ್ಯೆಗಳು ಇನ್ನಷ್ಟು ಹೆಚ್ಚಾಗಬೇಕು ಅನ್ನೋ ಒಂದು ಈ ರೀತಿ ಕೆಟ್ಟ ಆಲೋಚನೆ ನಿಮ್ಮ ಶತ್ರುಗೇನಿದೆ ಅದು ಕೂಡ ಆ ಒಂದು ನೆಗೆಟಿವ್ ಕೂಡ ನಿವಾರಣೆ ಆಗ್ತಿದೆ. ಎಸ್, ನಿಮ್ಮ ಮನೆಯಲ್ಲಿ ಯಾವುದಾದ್ರೂ ಗಾಜಿನ ಐಟಮ್ಸ್ ಇದ್ದರೆ ಅದನ್ನ ಬ್ರೋಕ್ ಡೌನ್ ಆಗ್ತಿದೆ ಈ ಒಂದು ವಾರದಲ್ಲಿ. ಸ್ವಲ್ಪ ಅದ್ರ ಬಗ್ಗೆ ಗಮನ ಕೊಡಿ. ನಿಮ್ಮ ವಸ್ತುಗಳು, ನೀವು ಇಷ್ಟಪಟ್ಟಿರೋ ವಸ್ತುಗಳು ಸ್ವಲ್ಪ ಡ್ಯಾಮೇಜ್ ಆಗ್ಬೋದು, ಅದ್ರ ಕಡೆ ಗಮನ ಕೊಡಿ. ನಿಮ್ಮ ತಾಯಿಯ ಆರೋಗ್ಯದಲ್ಲಿ ಬಹಳಷ್ಟು ಬದಲಾವಣೆಗಳಿವೆ.
ಈ ಒಂದು ವಾರದಲ್ಲಿ ನಿಮ್ಮ ಒಂದು ಕುಟುಂಬದಲ್ಲಿ ಇನ್ನಷ್ಟು ವಿಚಾರಗಳು, ಇನ್ನಷ್ಟು ಮಾಹಿತಿಗಳನ್ನ ನೀವು ತಿಳ್ಕೊಳ್ತಿದ್ದೀರಾ. ಸೊ ನಿಮ್ಮ ವಂಶಕ್ಕೆ ಸಂಬಂಧಪಟ್ಟ ಹಾಗೆ ಏನಾದರೂ ಒಂದು ವಿಚಾರ, ದೈವಕ್ಕೆ ಸಂಬಂಧಪಟ್ಟಿರುವಂತಹ ವಿಚಾರಗಳು ಹೆಚ್ಚಾಗಿ ತಿಳಿತಿದ್ದೀರಾ. ಹಾಗೂ ನೀವು ಮಾಡಬೇಕಾಗಿರೋ ಕೆಲಸಗಳು ಈ ವಾರದಲ್ಲಿ ತುಂಬಾ ನಿಮ್ಮ ಕುಟುಂಬಕ್ಕೆ ರಕ್ಷಣೆ ಸಿಗ್ತಿದೆ. ಹಾಗೂ ಹೆಚ್ಚಾಗಿ ನೀವು ವ್ರತಗಳನ್ನು ಕೂಡ ಮಾಡ್ತಿದ್ದೀರಾ. ಈ ಒಂದು ವಾರದಲ್ಲಿ ರುದ್ರಾಕ್ಷಿ ಕೂಡ ಧಾರಣೆ ಮಾಡ್ತಿದ್ದೀರಾ. ಏನು ನೆಗೆಟಿವಿಟಿ ಇದೆ ಅದು ನಿಮ್ಮಿಂದನೇ ನಿಮ್ಮ ಕುಟುಂಬಕ್ಕೆ ರಿಮೂವ್ ಆಗ್ತಿದೆ. ಆ ನೆಗೆಟಿವಿಟಿಯಿಂದ ನೀವು ಪ್ರೊಟೆಕ್ಟ್ ಮಾಡ್ತಿದ್ದೀರಾ ನಿಮ್ಮ ಕುಟುಂಬನ. ಹಾಗೂ ನಿಮ್ಮ ಪೂರ್ವಜರರು, ನಿಮ್ಮ ಹಿರಿಯರು ಯಾರಾದರೂ ನಿಮ್ಮ ಒಂದು ಮನೆ ದೇವರ ಪೂಜೆಗಳನ್ನು ಏನಾದರೂ ಅರಿಕೆನ ಮಾಡಿ ಅದನ್ನು ತೀರಿಸೋಕ್ಕಾಗದೇ ಇರೋದನ್ನು ನೀವು ನಿಂತು ನಿಮ್ಮ ವಂಶಕ್ಕೆ ಮಾಡ್ತಿದ್ದೀರಾ. ಅದು ತುಂಬಾ ನಿಮ್ಮ ಮನಸ್ಸಿಗೆ ತುಂಬಾ ಸಂತೋಷ ಆಗ್ತಿದೆ. ಹಾಗೂ ಆ ಒಂದು ದೈವ ಸಂಬಂಧಪಟ್ಟಿರುವಂಥ ಕೆಲಸಗಳು ಏನು ಮಾಡ್ತಿದ್ದೀರಾ, ವ್ರತಗಳನ್ನ ಮಾಡ್ತಿದ್ದೀರಾ, ಅದರಿಂದ ನಿಮ್ಮ ಬದುಕಲ್ಲಿ ಇನ್ನಷ್ಟು ಬೆಳಕನ್ನು ನೀವು ಸಿದ್ಧಿಪಡಿಸ್ಕೋತಿದ್ದೀರಾ. ಇಲ್ಲಿ ಸ್ವಾಮಿ ಕೊರಗಜ್ಜರ ಆಶೀರ್ವಾದ ಕೂಡ ನಿಮಗೆ ಹೆಚ್ಚಿನ ಮಟ್ಟದಲ್ಲಿ ಸಿಗ್ತಿದೆ. ಹಾಗೂ ತುಂಬ ದಿವಸಗಳಿಂದ ಅಂದ್ಕೊಂಡಿರಬಹುದು ನೀವು ಹೋಗಬೇಕು ಕೊರಗಜ್ಜ ದೇವಸ್ಥಾನಕ್ಕೆ ಅಂತ. ಖಂಡಿತ ಈ ಒಂದು ವಾರದಲ್ಲಿ ಆ ಒಂದು ಕ್ಷೇತ್ರ ದರ್ಶನ ಕೂಡ ನೀವು ಮಾಡ್ತಿದ್ದೀರಾ. ಪಾಲ್ ನಂಬರ್ 1. ಎಸ್, ನಿಮಗೋಸ್ಕರ ತುಂಬ ಜನ, ನಿಮ್ಮ ಒಂದು ಕುಟುಂಬದ ಸದಸ್ಯರು ನಿಮಗೋಸ್ಕರ ಹೆಚ್ಚಿನ ಒಂದು ಪ್ರೀತಿನ ಕೊಡ್ತಿದ್ದಾರೆ. ಅದ್ರ ಕಡೆ ನೀವು ಗಮನ ಕೊಡೋಕ್ಕಾಗದೇ ಇರಬಹುದು ನಿಮ್ಮ ಕೆಲಸದ ಬ್ಯುಸಿ ಇರೋದ್ರಿಂದ. ಖಂಡಿತ ಈ ಒಂದು ವಾರದಲ್ಲಿ ಏನೇ ಬ್ಯುಸಿ ಇರಲಿ ಅಥವಾ ನೀವೇನೇ ಮಾಡಬೇಕು ಅಂದ್ಕೊಂಡಿರೋ ಕೆಲಸಗಳಲ್ಲಿ ನಿಮ್ಮ ಕುಟುಂಬದ ಸದಸ್ಯರ ಹೆಲ್ಪಿಂಗ್ ನಿಮಗೆ ಸಿಗ್ತಿದೆ. ಹಾಗೂ ನಿಮ್ಮನ್ನು ತುಂಬ ಐಡಾಗಿ ಯಾರು ಇಷ್ಟಪಡ್ತಿದ್ದಾರೆ ಆ ವ್ಯಕ್ತಿ ನಿಮ್ಮನ್ನು ಮುಂದೆ ಬಂದು ಪ್ರಪೋಸ್ ಮಾಡ್ತಿದ್ದಾರೆ. ಆನ್ಲೈನ್ ಮುಖಾಂತರ ಆಗಿರಬಹುದು, ಆಫ್ಲೈನ್ ಮುಖಾಂತರ ಆಗಿರ್ಬೋದು. ಆ ವ್ಯಕ್ತಿಗಳು ನಿಮ್ಮನ್ನು ತುಂಬಾ ಮಿಸ್ ಮಾಡ್ಕೋತಿದ್ದಾರೆ. ಆ್ಯಂಡ್ ನಿಮಗೊಂದು ರೀತಿ ಶಾಕ್ ಅನ್ನಿಸ್ಬಹುದು ಆ ವ್ಯಕ್ತಿ ಬಗ್ಗೆ ನಿಮಗೆ. ಆ ವ್ಯಕ್ತಿ ನಿಮ್ಮನ್ನು ಪ್ರಪೋಸ್ ಮಾಡಿದಾಗ ನಿಮಗೊಂದು ರೀತಿ ಶಾಕಿಂಗ್ ಅನ್ನಿಸ್ಬಹುದು. ಫೈಲ್ ನಂಬರ್ 1. ಎಸ್, ವಿಷ್ಣು ಸಹಸ್ರನಾಮ ಸ್ತೋತ್ರನ ಹೆಚ್ಚಾಗಿ ಕೇಳಿ ಅಥವಾ ಓದಿ ಈ ಒಂದು ವಾರದಲ್ಲಿ ಪ್ರತಿದಿನ ನೀವು ಕೇಳೋದ್ರಿಂದ ಇನ್ನಷ್ಟು ನಿಮ್ಮ ಆರೋಗ್ಯದಲ್ಲಿ ಬದಲಾವಣೆಗಳಿದೆ, ನಿಮ್ಮ ಕೆಲಸದಲ್ಲಿ ಯಶಸ್ಸಿದೆ. ಹಾಗೂ ನಿಮ್ಮ ಮನೆಯಲ್ಲಿ ನಿಮ್ಮ ಗ್ರ್ಯಾಂಡ್ ಫಾದರ್ ಅಥವಾ ನಿಮ್ಮ ಅಜ್ಜಿ ತಾತ ಯಾರಿದ್ದಾರೆ ಅವರ ಒಂದು ಮಾತುಗಳು, ಅವರ ನುಡಿಗಳು ನಿಮ್ಮ ಬದುಕಲ್ಲಿ ಇನ್ನಷ್ಟು ಬ್ಲೆಸ್ಸಿಂಗ್ ಸಿಗ್ತಿದೆ, ಇನ್ನಷ್ಟು ದಾರಿ ಸಿಗ್ತಿದೆ, ಇನ್ನಷ್ಟು ನಿಮಗೆ ಕಲೀಲಿಕ್ಕೆ ಅವಕಾಶ ಕೂಡ ಸಿಗ್ತಿದೆ. ಹಾಗೂ ಪುರಿ ಜಗನ್ನಾಥರ ಅನುಗ್ರಹ ಕೂಡ ನಿಮಗೆ ಹೆಚ್ಚಾಗಿ ಸಿಗ್ತಿದೆ. ಪಾಲ್ ನಂಬರ್ 1. ಹಾಗೂ ಜಗನ್ನಾಥರ ದರ್ಶನ ಕೂಡ ನೀವು ಮಾಡ್ತಿದ್ದೀರಾ. ಖಂಡಿತ ಆ ದೇವರ ಆಶೀರ್ವಾದ ನಿಮಗೂ ನಮಗೂ ಎಲ್ಲರಿಗೂ ಸಿಗಲಿ. ಆಯುಷು ಆರೋಗ್ಯ ನೆಮ್ಮದಿ ನಿಮ್ಮ ಬದುಕಲ್ಲಿ, ನಮ್ಮ ಬದುಕಲ್ಲಿ ಸಿಗಲಿ ಅಂತ ಪ್ರಾರ್ಥನೆ ಮಾಡೋಣ. ಎಸ್, ಈ ಒಂದು ವಾರದಲ್ಲಿ ನೀವು ಕಳ್ಕೊಂಡಿರೋ ವಸ್ತುಗಳು ಕೂಡ ನಿಮಗೆ ಸಿಗ್ತಿದೆ. ಅದೊಂದು ರೀತಿ ನಿಮಗೆ ಇನ್ನಷ್ಟು ಸಂತೋಷನ ತಂದುಕೊಡ್ತಿರ್ಬೋದು. ನಿಮ್ಮ ವೆಹಿಕಲ್ ಕೂಡ ಚೇಂಜಸ್ನ ಮಾಡ್ತಿದ್ದೀರಾ. ಹಾಗೆ ನಿಮ್ಮ ಫೋನ್ ಕೂಡ ಚೇಂಜಸ್ ಮಾಡ್ತಿದ್ದೀರಾ. ಈ ನಿಮ್ಮ ಮನಸ್ಸಿಗೆ ತುಂಬಾ ಬೇಸರ ಆಗಿತ್ತು. ನಿಮಗೆ ಸಣ್ಣ ಪುಟ್ಟ ವಿಚಾರಕ್ಕೆ ಏನು ನಿಮ್ಮ ಮನಸ್ಸುಗಳು ನೊಂದಿದೆ, ಅದರಿಂದ ನೀವು ಹೊರಗಡೆ ಬರ್ತಿದ್ದೀರಾ. ಈ ಒಂದು ವಾರದಲ್ಲಿ ಹೆಚ್ಚಿನ ಮಟ್ಟದ ಬದಲಾವಣೆಗಳು ನಿಮಗೆ ಸಿಗ್ತದೆ. ಹಾಗೂ ಆಂಜನೇಯ ಸ್ತೋತ್ರ ಮಂತ್ರಗಳನ್ನ ಪಠನೆ ಮಾಡೋದ್ರಿಂದ, ಹೇಳ್ಕೊಳ್ಳೋದ್ರಿಂದ ಇನ್ನಷ್ಟು ನಿಮ್ಮ ಕೆಲಸದಲ್ಲಿ, ನಿಮ್ಮ ಪ್ರಮೋಷನ್ ವಿಚಾರವಾಗಿ ಹಾಗೂ ನಿಮ್ಮ ಗೌರ್ಮೆಂಟ್ ಜಾಬ್ ವಿಚಾರವಾಗಿ ಹೆಚ್ಚಿನ ಒಂದು ಬದಲಾವಣೆಗಳು ನಿಮಗೆ ಈ ಒಂದು ವಾರದಲ್ಲಿ ಸಿಗ್ತಿದೆ. ಫೈಲ್ ನಂಬರ್ 1. ಎಸ್, ಹಾಗೆ ನೀವೇನಾದರೂ ಯಾವುದಾದ್ರೂ ದೇವಿಗಾಗಿರಬಹುದು, ದೇವಸ್ಥಾನಕ್ಕೆ ಏನಾದರೂ ಹೂವನ್ನು ದೇವರಿಗೆ ಅರ್ಪಣೆ ಮಾಡ್ತೀನಿ ಅಂತ ಏನಾದರೂ ಅರಿಕೆನ ಮಾಡ್ಕೊಂಡಿದ್ರೆ ಅಥವಾ ಅದನ್ನು ಮರೆತಿದ್ರೆ ಖಂಡಿತ ಅದನ್ನು ಕೂಡ ನೀವು ಒಂದು ವಾರದಲ್ಲಿ ಆ ದೇವಸ್ಥಾನಕ್ಕೆ ಕೂಡ ವಿಸಿಟ್ ಮಾಡ್ತಿದ್ದೀರಿ. ಎಸ್, ನೀವು ಅಂದ್ಕೊಂಡಿದ್ದೆಲ್ಲವೂ ಸಿದ್ಧಿ ಆಗ್ತಿದೆ. ತುಂಬಾ ಬದುಕಲ್ಲಿ ಬಹಳಷ್ಟು ಬದಲಾವಣೆಯನ್ನು ನೋಡ್ತಿದ್ದೀರಾ ಈ ಒಂದು ವಾರದಲ್ಲಿ. ಹಾಗೆ ನಿಮ್ಮ ಮೇಲಧಿಕಾರಿಗಳಿಂದ ನಿಮಗೆ ಇನ್ನಷ್ಟು ಗೌರವ ಹಾಗೂ ನಿಮಗೆ ಇನ್ನಷ್ಟು ಜವಾಬ್ದಾರಿ ಆದಂತಹ ಕೆಲಸಗಳು ನಿಮಗೆ ಕೈಗೆ ಸಿಗ್ತಿದೆ. ಪ್ರಮೋಷನ್ ಕೂಡ ಈ ಒಂದು ವಾರದಲ್ಲಿ ನಿಮಗೆ ಆಗ್ತಿದೆ. ಹಾಗೂ ಹೆಚ್ಚಾಗಿ ನಾರಾಯಣನ ಒಂದು ಜಪನ ನೀವು ಮಾಡ್ತಿದ್ದೀರಾ, ಪೂಜೆಗಳನ್ನ ಮಾಡ್ತಿದ್ದೀರಾ. ಜೊತೆಗೆ ಇನ್ನಷ್ಟು ಕಲೀಲಿಕ್ಕೆ ಅವಕಾಶಗಳು ನಿಮಗೆ ಸಿಗ್ತಿದೆ. ನಿಮ್ಮ ಕೆಲಸದಲ್ಲಾಗಿರಬಹುದು, ನಿಮ್ಮ ಬದುಕಲ್ಲಾಗಿರಬಹುದು
ಅಥವಾ ನಿಮ್ಮ ಹಿರಿಕರು ಮಾತಿನಿಂದ ನೀವು ಇನ್ನಷ್ಟು ಏನೋ ಹೊಸದನ್ನು ಕಲೀಲಿಕ್ಕೆ ಅವಕಾಶ ನಿಮಗೆ ಸಿಗ್ತದೆ. ಎಸ್, ದೇರ್ ಇಸ್ ಸಮಥಿಂಗ್ ಇಸ್ ಬೆಟರ್. ನಿಮಗೋಸ್ಕರ ಹೊಸದೇನು ಕಾತರದಿಂದ ಕಾಯ್ತಿದೆ, ಅದನ್ನು ನೀವು ಸ್ವೀಕಾರ ಮಾಡ್ತಿದ್ದೀರಾ ಈ ಒಂದು ವಾರದಲ್ಲಿ. ಪೈಲ್ ನಂಬರ್ 1. ಈ ಒಂದು ರೀಡಿಂಗ್ನ ನಾನು ಇಲ್ಲೇ ಮುಗಿಸ್ತಾ, ಐ ಹೋಪ್ ಈ ಒಂದು ರೀಡಿಂಗ್ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿಯಾದ ಇಂಟ್ರೆಸ್ಟಿಂಗ್ ಟಾಪಿಕ್ನೊಂದಿಗೆ ನಾನು ಮತ್ತೆ ಭೇಟಿ ಆಗ್ತೀನಿ. ನಮಸ್ತೆ, ಹರೇ ಕೃಷ್ಣ. ನಮಸ್ತೆ, ಹರೇ ಕೃಷ್ಣ. ಪೈಲ್ ನಂಬರ್ 2, ಯಾರು ಇದನ್ನ ಕಾರ್ಡ್ನ ಚಾಯ್ಸ್ ಮಾಡಿದ್ದೀರಾ? ಈ ಒಂದು ವಾರದಲ್ಲಿ ನಿಮ್ಮ ಬದುಕಲ್ಲಿ ಏನೆಲ್ಲ ಚೇಂಜಸ್, ಬದಲಾವಣೆ ಬರ್ತಿದೆ ನೋಡೋಣ. ಎಸ್, ಮೊದಲದಾಗಿ ಬೆಲ್ಲಿಂದ ಏನು ಮೆಸೇಜ್ ನಿಮಗಾಗಿ ಸಿಗ್ತಿದೆ ನೋಡೋಣ. ಎಸ್, ಪೈಲ್ ನಂಬರ್ 2. ಈ ಒಂದು ವಾರದಲ್ಲಿ ನಿಮ್ಮ ಫ್ಯಾಮಿಲಿ ಜೊತೆ ಹೆಚ್ಚಾಗಿ ಟೈಮ್ನ ಸ್ಪೆಂಡ್ ಮಾಡ್ತಿದ್ದೀರಾ? ಯಾರು ನಿಮ್ಮ ಫ್ಯಾಮಿಲಿ ಮೆಂಬರ್ಸ್, ನಿಮ್ಮ ಕುಟುಂಬದವರು ನಿಮ್ಮಿಂದ ಮಾತು ಬಿಟ್ಟು ದೂರ ಇದ್ದಾರೆ, ಆ ವ್ಯಕ್ತಿಗಳು ನಿಮ್ಮ ಮನೆಗೆ ಆಗಮನಿಸ್ತಿದ್ದಾರೆ. ಹಾಗೆ ನಿಮ್ಮ ಕೆಲಸದಲ್ಲಿ ಬಹಳಷ್ಟು ಬದಲಾವಣೆಗಳು ಕೂಡ ಹೆಚ್ಚಾಗಿ ಇದೆ. ಹಾಗೂ ನಿಮ್ಮ ಬದುಕಲ್ಲಿ ಹೊಸ ಗುರುಗಳನ್ನು ಕೂಡ ನೀವು ನಿಮ್ಮ ಲೈಫಿಗೆ ಬರ್ತಿದ್ದಾರೆ. ಹಾಗೂ ಅವ್ರು ಕೊಡೋ ಮಾಹಿತಿಗಳು ನಿಮ್ಮ ಮನಸ್ಸಿಗೆ ತುಂಬ ಸಂತೋಷ ಆಗ್ತಿದೆ. ಇನ್ನಷ್ಟು ಕಲೀಲಿಕ್ಕೆ ನಿಮಗೆ ಅವಕಾಶ ಆಗ್ತಿದೆ. ಪೈಲ್ ನಂಬರ್ 2, ಯಾರು ಈ ಒಂದು ವಾರದಲ್ಲಿ ಬರ್ಡೇ ಸೆಲೆಬ್ರೇಟ್ ಮಾಡ್ತಿದ್ದೀರಾ? ಹ್ಯಾಪಿ ಬರ್ಡೇ ಟು ಯು. ನಿಮ್ಮ ಇಷ್ಟಾರ್ಥವೆಲ್ಲವೂ ಸಿದ್ಧಿ ಆಗಲಿ. ಆಯುಷ್ಯ, ಆರೋಗ್ಯ, ಸುಖ, ಶಾಂತಿ, ನೆಮ್ಮದಿ ಬದುಕಲ್ಲಿ ಸಿಗಲಿ ಅಂತ ನಾನು ಕೂಡ ನನ್ನ ತಾಯಿ ಚೌಡೇಶ್ವರಿಯಲ್ಲಿ ಹಾಗೂ ಕೃಷ್ಣ ಪರಮಾತ್ಮನಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಎಸ್, ಪೈಲ್ ನಂಬರ್ 2, ಈ ಒಂದು ವಾರದಲ್ಲಿ ನಿಮ್ಮ ಮುಖದಲ್ಲಿ ಒಂದು ಚೇಂಜಸ್, ಸಂತೋಷ, ಏನೋ ಒಂದು ಹೊಸ ಗ್ಲೋನೆಸ್ ಕಾಣಿಸ್ತಿದೆ. ಅದು ನಿಮ್ಮ ಸುತ್ತ ಇರೋ ನಿಮ್ಮ ಪರಿವಾರಗಳು ಇರುವಂತಹ ಜನಗಳು ಹೇಳ್ತಿದ್ದಾರೆ. ಈ ಒಂದು ವಾರದಲ್ಲಿ ನಿಮ್ಮ ಮುಖದಲ್ಲಿ ಒಂದಷ್ಟು ಗೆದ್ದಿದ್ದೀನಿ ಅನ್ನೋಷ್ಟು ಸಂತೋಷ ನಿಮಗೆ ಸಿಗ್ತಿದೆ. ಒಂದು ರೀತಿ ರಿಲ್ಯಾಕ್ಸೇಷನ್ ಮಾಡ್ತಿದ್ದೀರಾ. ಒಂದು ರೀತಿ ನಿಮಗೆ ಏನು ಟಯರ್ಡ್ನೆಸ್ ಅನಿಸಿತ್ತು ಬ್ಯಾಕ್ ಓವರ್ ವೀಕ್ಸ್, ಮಂತ್ಗಳಲ್ಲಿ, ಈ ಒಂದು ವಾರದಲ್ಲಿ ರಿಲ್ಯಾಕ್ಸ್ ಮಾಡ್ತಿದ್ದೀರಾ. ನಿಮ್ಗೆ ಇಷ್ಟವಾಗಿರೋ ತಿಂಡಿಗಳನ್ನ ಸೇವನೆ ಮಾಡ್ತಿದ್ದೀರಾ. ಹಾಗೆ ಹೆಚ್ಚಾಗಿ ಈ ಒಂದು ವಾರ ತುಂಬ ಕುಕ್ಕಿಂಗ್ ಬಗ್ಗೆ ಗಮನ ಕೊಡ್ತಿದ್ದೀರಾ. ಕುಕ್ಕಿಂಗ್ ವಿಚಾರವಾಗಿ ಹೆಚ್ಚಾಗಿ ಹೊಸ ರುಚಿಯಾದ ಅಡುಗೆಗಳನ್ನು ಮಾಡ್ತಿದ್ದೀರಾ. ಹಾಗೆ ಒಂದು ರೀತಿ ನಿಮಗೆ ಸಂತೋಷ ಕೂಡ ಸಿಗ್ತಿದೆ, ಅಪ್ರಿಷಿಯೇಷನ್ ಕೂಡ ಸಿಗ್ತಿದೆ ನಿಮ್ಮ ಕುಟುಂಬದ ಸದಸ್ಯರಿಂದ, ಹಾಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸಿಂದ, ನಿಮ್ಮ ಒಂದು ಫ್ರೆಂಡ್ಸ್ ಕಡೆಯಿಂದ. ಎಸ್, ತುಂಬಾ ಜಾಲಿಯಾಗಿ ಈ ಒಂದು ವಾರನ ಟೈಮ್ನ ಸ್ಪೆಂಡ್ ಮಾಡ್ತಿದ್ದೀರಾ. ಪೈಲ್ ನಂಬರ್ 2. ಎಸ್, 49 ನಂಬರ್ ನಿಮಗೆ ತುಂಬ ಇಂಪಾರ್ಟೆಂಟ್ ಇದೆ. ಅದು 39 ನಂಬರ್ ಕೂಡ ಇಂಪಾರ್ಟೆಂಟ್ ಇದೆ. ಈ ಒಂದು ವಾರ ಹೆಚ್ಚಾಗಿ ಒಂದು ನಂಬರ್ಸ್ನ ನೀವು ವಾಚ್ ಮಾಡ್ತಿದ್ದೀರಾ. 49 ನಂಬರ್ ಹಾಗೂ 39 ನಂಬರ್ ಕೂಡ. ಎಸ್, ಈ ಒಂದು ಅಮಾವಾಸ್ಯೆ ಆದಮೇಲಿಂದ ನಿಮ್ಮ ಒಂದು ಕೆಲಸಗಳಲ್ಲಿ ಫಾಸ್ಟಿಂಗ್ ಮೂಮೆಂಟ್ ಆಗ್ತಿದೆ. ಹಾಗೂ ಅದನ್ನು ನೀವು ಅಬ್ಸರ್ವ್ ಕೂಡ ಮಾಡ್ತಿದ್ದೀರಾ. ಪೈಲ್ ನಂಬರ್ 2. ಎಸ್, ಒಂದು ರೀತಿ ಯಾವುದೋ ಒಂದು ಚಿಂತನೆ ಕೂಡ ಮನಸ್ಸಲ್ಲಿದೆ. ಆ ಚಿಂತನೆಯಿಂದ ಹೊರಗಡೆ ಬರ್ತಿದ್ದೀರಾ. ಹಾಗೂ ಹೊಸದು ನಿಮ್ಮ ಬದುಕಲ್ಲಿ ಬರ್ತಿದೆ, ಅದನ್ನು ಆಹ್ವಾನಿಸ್ತಿದ್ದೀರಾ. ಹಾಗೆ ಹಳೆಯ ಪರಿಚಯದ ವ್ಯಕ್ತಿಗಳು ನಿಮ್ಮ ಲೈಫಿಗೆ ಬರ್ತಿದ್ದಾರೆ. ಅದು ಕೂಡ ನಿಮಗೆ ತುಂಬ ಸಂತೋಷ ಆಗ್ತಿದೆ. ಹಾಗೆ ನಿಮ್ಮ ಬದುಕಲ್ಲಿ ಉಡುಗೊರೆ ಕೂಡ ಸಿಗ್ತಿದೆ. ಅದು ಭಗವಂತನಿಂದ ಆಗಿರಬಹುದು ಅಥವಾ ನೀವು ಇಷ್ಟಪಟ್ಟಿರೋ ಪರ್ಸನ್ಗಳಿಂದ ಆಗಿರಬಹುದು. ಎಸ್, ತುಂಬಾ ಇಂಪಾರ್ಟೆಂಟ್ ವಿಚಾರಗಳನ್ನು ಹಾಗೂ ಇಂಪಾರ್ಟೆಂಟ್ ನಿಮ್ಮ ಪರ್ಸನಲ್ ವಿಚಾರಗಳನ್ನು ಯಾರ ಜೊತೆ ಶೇರ್ ಮಾಡ್ತಿದ್ದೀರಾ ಸ್ವಲ್ಪ ಗಮನಗಳಿರಲಿ. ಬಿಕಾಸ್ ಆ ವ್ಯಕ್ತಿಗಳು ಮುಂದಿನ ದಿನಗಳಲ್ಲಿ ನಿಮಗೆ ಸಮಸ್ಯೆಗಳು ಆಗಬಹುದು, ನೆಗೆಟಿವಿಟಿ ಆಗಬಹುದು. ಅದನ್ನು ನೀವು ಈಗಲಿಂದಲೇ ಅವಾಯ್ಡ್ ಮಾಡಿ. ಹಾಗೆ ಯಾರನ್ನು ತುಂಬ ಫಾಸ್ಟಾಗಿ ನಂಬೇಡಿ. ಹಾಗೂ ತುಂಬಾ ಈ ಒಂದು ವಾರ ಎಲ್ಲವೂ ಸಕ್ಸಸ್ನ ನಿಮ್ಗೆ ತಂದುಕೊಡ್ತಿದೆ ಅಂತ ಆ ಒಂದು ವಿಚಾರದಲ್ಲಿ ಗಮನ ಕೊಡಬೇಡಿ. ಇನ್ನಷ್ಟು ವಿಚಾರಗಳು ಕೂಡ ನಿಮಗೆ ಈ ಒಂದು ವಾರದಲ್ಲಿ ಇನ್ನಷ್ಟು ವಿಚಾರಗಳನ್ನ ನೀವು ತಿಳಿಯಬೇಕಾಗಿದೆ.
ಅದನ್ನು ತಿಳಿತಿದ್ದೀರಾ ಕೂಡ. ಅದರಿಂದ ನಿಮ್ಮ ಬದುಕಲ್ಲಿ, ನಿಮ್ಮ ಕುಟುಂಬದ ಬದುಕಲ್ಲಿ ಬಹಳಷ್ಟು ಚೇಂಜಸ್ನ ನೋಡ್ತಿದ್ದೀರಾ. ಫೈಲ್ ನಂಬರ್ 2, ನಿಮ್ಮ ಪ್ರೀತಿ ಪಾತ್ರರು, ನಿಮ್ಮ ಇಷ್ಟಪಡ್ತಿರೋ ವ್ಯಕ್ತಿಗಳಿಂದ ನೀವು ದೂರ ಇದ್ದೀನಿ ಅನ್ನೋ ಒಂದು ಚಿಂತೆ ಹೆಚ್ಚಾಗಿ ಕಾಡ್ತಿದೆ. ಸಣ್ಣ ಪುಟ್ಟ ವಿಚಾರಕ್ಕೆ ಮನಸ್ತಾಪ ಆಗಿ ದೂರ ಆಗಿದ್ದೀರಾ. ಅದು ದೊಡ್ಡ ಜಗಳ ಆಗಿಲ್ಲ, ಸಣ್ಣ ಪುಟ್ಟ ವಿಚಾರಕ್ಕೆ ಜಗಳಗಳಾಗಿ ನೀವೇ ಇಬ್ಬರು ದೂರ ಆಗಿರಬಹುದು ನಿಮ್ಮ ಪ್ರೀತಿಯ ಜೀವನದಲ್ಲಿ. ಮತ್ತೆ ಆ ವ್ಯಕ್ತಿ ನಿಮ್ಮ ಲೈಫಿಗೆ ಬರಲಿ ಅಂತ ನೀವು ತುಂಬ ಪ್ರಾರ್ಥನೆ ಮಾಡ್ತಿದ್ದೀರಾ. ಹಾಗೆ ದೇವರಲ್ಲಿ ಪ್ರಾರ್ಥಿಸ್ತಿದ್ದೀರಾ ಕೂಡ. ಅವ್ರಿಗೋಸ್ಕರ ತುಂಬ ಚಡಪಡಿಸ್ತಿದೆ. ನಿಮ್ಮ ಮನಸ್ಸಲ್ಲಿ ಏನು ಕೆಲಸ ಮಾಡೋಕ್ಕಾಗ್ತಿಲ್ಲ, ಮನಸ್ಸಿಟ್ಟು ಕೆಲಸ ಮಾಡೋಕ್ಕಾಗ್ತಿಲ್ಲ, ಸುಮ್ಮನೆ ಮಾಡಬೇಕಲ್ಲ ಅನ್ನೋ ಒಂದು ಉದ್ದೇಶದಿಂದ ಮಾಡ್ತಿದ್ದೀರಾ. ನಿಮ್ಮ ಮನಸ್ಸು ಮೈಂಡೆಲ್ಲ ಆ ವ್ಯಕ್ತಿ ಕಡೆನೇ ಹೋಗ್ತಿದೆ. ಫೈಲ್ ನಂಬರ್ 2, ಯಾರಿಗೆ ಇದು ರೆಸನೇಟ್ ಆಗುತ್ತೆ ಅವ್ರು ಮಾತ್ರ ತಗೊಳ್ಳಿ. ಖಂಡಿತ ವ್ಯಕ್ತಿ ನಿಮ್ಮ ಲೈಫಿಗೆ ವಾಪಸ್ ಬರ್ತಿದ್ದಾರೆ. ಅದನ್ನು ಬರಬಾರ್ದು ಅನ್ನೋದನ್ನ ಕೂಡ ಕೆಲವು ಮೂರನೇ ವ್ಯಕ್ತಿಗಳು ದೂರ ಇಡ್ತಿದ್ದಾರೆ. ಬಿಕಾಸ್ ಆಫ್ ನಿಮ್ಮ ಸ್ನೇಹಿತರಾಗಿರ್ಬೋದು, ನಿಮ್ಮ ಕುಟುಂಬದ ಸದಸ್ಯರಾಗಿರ್ಬೋದು, ನಿಮ್ಮ ಪ್ರೀತಿ ವಿಚಾರ ಯಾರಿಗೆ ಗೊತ್ತಿದೆ ಅವರಿಂದನೇ ನಿಮಗೆ ಸಮಸ್ಯೆಗಳಾಗ್ತಿದೆ. ಯಾರನ್ನು ನೀವು ತುಂಬ ನಂಬಿ ನಿಮ್ಮ ಮನಸ್ಸಲ್ಲಿರೋ ಭಾವನೆಗಳನ್ನ ಹೇಳಿದ್ದೀರಾ, ಖಂಡಿತ ಆ ವ್ಯಕ್ತಿಗಳಿಂದಲೇ ನಿಮಗೆ ಸಾಕಷ್ಟು ಸಮಸ್ಯೆಗಳು ಆಗಿದೆ ಕೂಡ. ಅದು ಕೂಡ ನೀವು ಈ ಒಂದು ವಾರದಲ್ಲಿ ಸರಿಪಡಿಸ್ಕೋತಿದ್ದೀರಾ. ನಿಮ್ಮ ವ್ಯಕ್ತಿಗಳು, ನೀವು ಇಷ್ಟಪಟ್ಟಿರೋ ಪರ್ಸನ್ ನಿಮ್ಮ ಲೈಫಿಗೆ ವಾಪಸ್ ಕೂಡ ಬರ್ತಿದ್ದಾರೆ. ಅವ್ರ ಜೊತೆ ಮಾತಾಡ್ತಿದ್ದೀರಾ. ನೆಗೆಟಿವ್ ಎನರ್ಜೀಸ್ ಇದೆ, ಅದನ್ನು ನೀವು ಕ್ಲೆನ್ಸ್ ಕೂಡ ಮಾಡ್ತಿದ್ದೀರಾ. ಹಾಗೆ ಈ ಒಂದು ವಾರದಲ್ಲಿ ಇನ್ನಷ್ಟು ನಿಮ್ಮ ಬದುಕಲ್ಲಿ ಸ್ವಲ್ಪ ಶತ್ರುಗಳು ಹೆಚ್ಚಾಗ್ತಿದ್ದಾರೆ. ಆ ಶತ್ರುಗಳು ಹೆಚ್ಚಾಗ್ತಿದ್ದಾರೆ. ನಿಮ್ಮ ಒಂದು ಗೋಲ್ನ ರೀಚ್ ಆಗಲಿಕ್ಕೆ ನೀವು ಇನ್ನಷ್ಟು ಮುಂದೆ ಹೋಗ್ತಿದ್ದೀರಾ ಕೂಡ. ಫೈಲ್ ನಂಬರ್ 2, ಕೆಟ್ಟ ದೃಷ್ಟಿ ಕೂಡ ಇದೆ ನಿಮ್ಮ ಮೇಲೆ. ಆ ಕೆಟ್ಟ ದೃಷ್ಟಿ ಏನೇ ಇರಲಿ ಅದರಿಂದ ನೀವು ನಿವಾರಣೆ ಆಗ್ತಿದ್ದೀರಾ. ಹಾಗೆ ನೀವು ಅಂದ್ಕೊಂಡಿರೋ ಕೆಲಸನ ಅಚೀವ್ ಮಾಡ್ತಿದ್ದೀರಾ. ಹಾಗೆ ಸ್ವಲ್ಪ ಲೆಗ್ಗೆ ಸಂಬಂಧಪಟ್ಟಾಗೆ ಹಾಗೂ ಶೋಲ್ಡರ್ಗೆ ಸಂಬಂಧಪಟ್ಟಾಗೆ ಸ್ವಲ್ಪ ಪೇಯ್ನ್ ಜಾಸ್ತಿ ಆಗ್ಬೋದು ಈ ಒಂದು ವಾರದಲ್ಲಿ. ಅದನ್ನು ನೆಗ್ಲೆಕ್ಟ್ ಮಾಡಬೇಡಿ. ವೈದ್ಯರನ್ನು ಭೇಟಿ ಮಾಡಿ, ಇಲ್ಲ ಯೋಗ ಅಥವಾ ಎಕ್ಸಸೈಸ್ನ ಮಾಡಿ. ಖಂಡಿತ ಇದರಿಂದ ನಿಮಗೆ ಈ ಒಂದು ಪೇಯ್ನಿಂದ ಈಚೆ ಬರ್ತಿದ್ದೀರಾ. ಹಾಗೆ ಇನ್ನಷ್ಟು ಇನ್ಫಾರ್ಮೇಷನ್ಸ್ ನಿಮ್ಮ ಒಂದು ಕೆಲಸದ ವಿಚಾರವಾಗಿ, ನಿಮ್ಮ ಕುಟುಂಬದ ವಿಚಾರವಾಗಿ ಗಮನ ಕೊಡ್ತಿದ್ದೀರಾ. ಫೈಲ್ ನಂಬರ್ 2, ನಿಮ್ಮ ಮಕ್ಕಳ ವಿಚಾರದಲ್ಲಿ ಕೂಡ ಏನು ನಿಮಗೆ ಚಂಚಲತೆ ಇದೆ, ಭಯ ಇದೆ. ಅವರ ಮ್ಯಾರೇಜ್ಗೆ ಸಂಬಂಧಪಟ್ಟಾಗೆ ನೀವು ವಧುವರನ ಹುಡುಕ್ತಿರ್ಬಹುದು. ನೀವು ಹುಡುಕಿದ್ದಂತಹ ವಧುವರನ ಅವರು ಸೆಟ್ ಆಗದೆ ಬೇಸರ ಆಗ್ತಿರಬಹುದು. ಫೈಲ್ ನಂಬರ್ 2, ಈ ಒಂದು ವಾರದಲ್ಲಿ ಈ ಎಲ್ಲದರಿಂದನೂ ನಿಮಗೆ ಒಂದು ರೀತಿ ರಿಲ್ಯಾಕ್ಸ್ ಆಗ್ತಿದ್ದೀರಾ. ನಿಮ್ಮ ಮಕ್ಕಳ ಜೀವನದಲ್ಲಿ ಹೊಸ ಪರ್ಸನ್ ಕೂಡ ಬರ್ತಿದ್ದಾರೆ. ಹಾಗೂ ಮ್ಯಾರೇಜ್ಗೆ ಸಂಬಂಧಪಟ್ಟಾಗೆ ಕೂಡ ಒಂದು ಸಿಹಿ ಸುದ್ದಿನೂ ಕೂಡ ನೀವು ಕೇಳ್ತಿದ್ದೀರಾ. ಎಸ್, ನಿಮ್ಮ ಬಾಯಿನ ಸಿಹಿ ಕೂಡ ಮಾಡ್ತಿದ್ದೀರಾ. ಹೆಚ್ಚಾಗಿ ಈ ಒಂದು ವಾರ ಒಂದು ರೀತಿ ರಿಲ್ಯಾಕ್ಸೇಷನ್ ಇದೆ. ಹಾಗೆ ಒಂದು ರೀತಿ ಶತ್ರುಗಳು ಕೂಡ ನಿಮ್ಮ ಸುತ್ತ ಇದ್ದಾರೆ, ಅದ್ರ ಕಡೆಯೂ ನೀವು ಗಮನ ಕೊಡ್ತಿದ್ದೀರಾ. ಎಸ್, ನಿಮ್ಮ ಒಂದು ಮನೆ ದೇವರ ಅನುಗ್ರಹ ಕೂಡ ನಿಮ್ಮ ಜೊತೆಗಿದೆ. ಹಾಗೂ ನಿಮ್ಮ ಮನೆ ದೇವರ ಸನ್ನಿಧಾನಕ್ಕೆ ಕೂಡ ನೀವು ವಿಸಿಟ್ ಮಾಡ್ತಿದ್ದೀರಾ. ತುಂಬ ಯೋಚಿಸ್ತಿದ್ದೀರಾ ಕೆಲವು ನಿರ್ಧಾರಗಳನ್ನ ತಗೊಳ್ಳಿಕ್ಕೆ, ಏನು ಮಾಡಬಹುದು, ಮುಂದೆ ಏನಾಗುತ್ತೆ ಅನ್ನೋದು. ಖಂಡಿತ ಏನಾಗುತ್ತೆ ಅನ್ನೋದಕ್ಕಿಂತ ಈಗ ಏನಾಗ್ತಿದೆ ಅದ್ರ ಬಗ್ಗೆ ಗಮನ ಕೊಡಿ. ಹಾಗೂ ಅದರಿಂದ ನಿಮ್ಗೆ ಇನ್ನಷ್ಟು ಚೇಂಜಸ್, ಬದಲಾವಣೆಗಳು ಆಗಲಿಕ್ಕೆ ಅವಕಾಶ ಸಿಗ್ತಿದೆ. ಅದ್ರ ಕಡೆ ಆ ವಿಚಾರದ ಬಗ್ಗೆ ನೀವು ಥಿಂಕ್ ಮಾಡಿ. ಎಸ್, ಯಾವುದು ನಿಮ್ಗೆ ಇಂಪಾರ್ಟೆಂಟ್ ಅಂತ ಅನ್ನಿಸ್ತಿದೆ ಅದನ್ನು ನೀವು ಮರ್ತೋಗ್ತಿದ್ರೆ ಅದನ್ನು ಒಂದು ಡೈರಿಯಲ್ಲಿ ಬರೆದಿಡಿ. ಮುಂದೆ ಅದರಿಂದ ನಿಮಗೆ ಇನ್ನಷ್ಟು ಉಪಯೋಗಗಳು ಆಗಬಹುದು. ಹಾಗೂ ನಿಮಗೆ ಸಿಗ್ತಾ ಇರುವಂಥ, ನಿಮ್ಮ ಕನಸಿನಲ್ಲಿ ಸಿಗ್ತಾ ಇರುವಂಥ ಸೂಚನೆಗಳ ಬಗ್ಗೆ ಸ್ವಲ್ಪ ಗಮನ ಕೊಡಿ. ಹಾಗೆ ನಿಮ್ಮ ಮನೆಯಲ್ಲಿ ಯಾರು ನಿಮ್ಮ ಹಿರಿಯರಿದ್ದಾರೆ, ನಿಮ್ಮ ಅತ್ತೆ ಆಗಿರ್ಬೋದು, ನಿಮ್ಮ ಮಾವ ಆಗಿರ್ಬೋದು, ನಿಮ್ಮ ತಂದೆ ಆಗಿರ್ಬೋದು, ನಿಮ್ಮ ತಾಯಿ ಆಗಿರ್ಬೋದು, ಅವ್ರು ಹೇಳೋ ಮಾತುಗಳು ನಿಮಗೆ, ಅವ್ರು ಹೇಳೋ ನುಡಿಗಳು ನಿಮಗೆ ಸಣ್ಣನಾಗಿ ಕೋಪ ಬರೆಸ್ಬೋದು, ಬೇಜಾರಾಗ್ಬೋದು. ಬಟ್ ಅದು ಮುಂದಿನ ದಿನಗಳಲ್ಲಿ ತುಂಬಾ ಅದು ನಿಮಗೆ ಒಂದು ರೀತಿ ನಿಮ್ಮ ಲೈಫಿಗೆ ಒಂದು ರೀತಿ ದಾರಿನ ತೋರಿಸ್ಕೊಡ್ತಿದೆ. ಫೈಲ್ ನಂಬರ್ 2, ಎಸ್, ತುಂಬ ಅಬ್ಸರ್ವ್ ಮಾಡ್ತಿದ್ದೀರಾ. ಕೆಲವು ವಿಚಾರಗಳಲ್ಲಿ ಕೆಲವು ನಿರ್ಧಾರಗಳನ್ನ ತಗೊಳ್ಳಿಕ್ಕೆ ತಡ ಮಾಡ್ತಿದ್ದೀರಾ. ಭೂಮಿಗೆ ಸಂಬಂಧಪಟ್ಟ ಹಾಗೆ ಹಾಗೂ ನಿಮ್ಮ ಒಂದು ಮನೆಗೆ ಸಂಬಂಧಪಟ್ಟ ಹಾಗೆ ಏನು ಒಂದು ಚೇಂಜಸ್ ಮಾಡಬೇಕು ಅಂತ ವೇಟ್ ಮಾಡ್ತಿದ್ದೀರಾ. ಚೇಂಜಸ್ ಆಗ್ತಿಲ್ಲ, ಯಾವುದ್ರಲ್ಲೂ ನಾನು ಮುಂದುವರಿಯೋಕ್ಕಾಗ್ತಿಲ್ಲ, ಹೇಳಿಕೆ ಆಗ್ತಿಲ್ಲ ಅಂತ ನೀವು ವರಿ ಮಾಡ್ತಿದ್ರೆ ಈ ಒಂದು ವಾರದಲ್ಲಿ ಖಂಡಿತ ಏನು ಕೆಟ್ಟ ದೃಷ್ಟಿ ಇದೆ ಅದನ್ನು ನಿವಾರಣೆ ಮಾಡ್ತಿದ್ದೀರಾ ಕೂಡ. ಹಾಗೂ ಬದಲಾವಣೆ ಕೂಡ ಆಗ್ತಿದೆ. ನೀವಿದ್ದಂತಹ ಸ್ಥಳನ ಬದಲಾಯಿಸಿದ್ದೀರಾ.
ಈಗ ಏನು ಬದಲಾವಣೆ ಬೇಕಾಗಿದೆ ನಿಮಗೆ ಈ ಹೊಸ ಸ್ಥಳದಲ್ಲಿ. ಸೊ ನೀವೇನಾದರೂ ಮನೆ ಚೇಂಜಸ್ ಆಗಿದ್ರೆ ಖಂಡಿತ ಈ ಒಂದು ವಾರದಲ್ಲಿ ನಿಮ್ಮ ಒಂದು ಮನೆಯ ಎನರ್ಜೀಸ್ ಪಾಸಿಟಿವ್ ಆಗಿದೆ, ಹಾಗೂ ನಿಮ್ಮ ಒಂದು ಮನೆ ದೇವರ ಅನುಗ್ರಹ ಹೆಚ್ಚಾಗಿ ಇದೆ. ಹಾಗೂ ಯಾರೆಲ್ಲ ಚೇಂಜಸ್ ಮಾಡಬೇಕು, ನಿಮ್ಮ ಒಂದು ಸ್ವಂತ ಮನೆ ಆಗಿರಬಹುದು, ಬಾಡಿಗೆ ಮನೆ ಆಗಿರಬಹುದು, ನೀವಿರುವಂಥ ಸ್ಥಳನ ಕೂಡ ಚೇಂಜಸ್ ಮಾಡ್ತಿದ್ದೀರಾ. ಅದರಿಂದ ನಿಮ್ಮ ಮನಸ್ಸಿಗೆ ಸ್ವಲ್ಪ ಸಮಾಧಾನ ಆಗ್ತಿದೆ. ನಿಮ್ಮ ಕೆಲಸದಲ್ಲಿರುವಂತಹ ಒತ್ತಡಗಳು ಕಮ್ಮಿ ಆಗ್ತಿದೆ, ಹಾಗೂ ನಿಮ್ಮ ಬಾಸ್ ಕಡೆಯಿಂದ ನಿಮಗೆ ಖುಷಿಯಾದಂತಹ ಸುದ್ದಿಗಳನ್ನ ನೀವು ಕೇಳ್ತಿದ್ದೀರಾ. ಪ್ಯಾನ್ ನಂಬರ್ 2, ಈ ಒಂದು ರೀಡಿಂಗ್ ನೋಡ್ತಿರುವಂತಹ ವ್ಯಕ್ತಿಗಳು ರೆಡ್ ಆ್ಯಂಡ್ ಯೆಲ್ಲೋ ಆ್ಯಂಡ್ ಬ್ಲ್ಯಾಕ್ ಡ್ರೆಸ್ಸಸ್ನ ಹೆಚ್ಚಾಗಿ ವೇರ್ ಮಾಡಿದ್ದೀರಾ. ಎಸ್, ಪಾಸಿಟಿವ್ ಎನರ್ಜೀಸ್ ನಿಮ್ಮ ಸುತ್ತ ಇದೆ, ಅದ್ರ ಕಡೆ ಗಮನ ಕೊಡಿ. ಶನಿ ಪರಮಾತ್ಮನ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಎಳ್ಬತ್ತಿ ಹಚ್ಚಿ ಬನ್ನಿ. ಖಂಡಿತ ಇನ್ನಷ್ಟು ನಿಮ್ಮ ಒಂದು ಏನು ಸಮಸ್ಯೆಗಳಿಗೆ ಹಾಗೂ ನಿಮ್ಮ ಒಂದು ಕೆಲಸಕ್ಕೆ ದಾರಿ ಸಿಗ್ತಿದೆ, ಹಾಗೂ ಆ ದಾರಿಯಂತೆಯೇ ನಡೀತಿದ್ದೀರ ಕೂಡ. ಈ ಒಂದು ವಾರದಲ್ಲಿ ನಿಮ್ಮ ಮನೆಗೆ ಪೆಟ್ ಕೂಡ, ನಾಯಿನ ಕೂಡ ಆಹ್ವಾನ ಮಾಡ್ತಿದ್ದೀರಾ. ನಿಮ್ಮ ಮನೆಗೆ ಸಾಕೋಗ್ಲಿಕ್ಕೆ ಸಾಕು ಪ್ರಾಣಿಗಳನ್ನ ಪರ್ಚೇಸ್ ಮಾಡ್ತಿದ್ದೀರಾ. ಅದರಿಂದ ನಿಮ್ಮ ಮನಸ್ಸಿಗೆ ಇನ್ನಷ್ಟು ಶಾಂತಿ, ನೆಮ್ಮದಿ ಕೂಡ ಸಿಗ್ತದೆ. ಏನು ಕಳ್ಕೊಂಡಿದ್ದೀರಾ ಈ ಹಿಂದೆ, ನಿಮ್ಮ ಪ್ರಾಣಿಗಳನ್ನ ಏನು ಅದು ನಿಮ್ಮಿಂದ ಬಿಟ್ಟು ದೂರ ಹೋಗಿದೆ, ಮತ್ತೆ ಹೊಸದನ್ನು ತೊಗೊಂಡು ಬರ್ತಿದ್ದೀರಾ ಈ ಒಂದು ವಾರದಲ್ಲಿ, ಅಥವಾ ಹೊಸದಾಗಿ ಏನು ನೀವು ಪೆಟ್ಟನ್ನು ಪರ್ಚೇಸ್ ಮಾಡಿ ನಿಮ್ಮ ಮನೆಗೆ ಕರ್ಕೊಂಡು ಬರ್ತಿದ್ದೀರಾ. ಅದರಿಂದ ನಿಮ್ಮ ಮನೆಯಲ್ಲಿ ಪಾಸಿಟಿವ್ ಎನರ್ಜೀಸ್ ಇದೆ. ನೀವು ಸಾಕಿರೋ ಪ್ರಾಣಿಗಳಿಂದ ಪಾಸಿಟಿವ್ ಎನರ್ಜೀಸ್ ಹೆಚ್ಚಾಗಿದೆ. ನಿಮಗೆ ಬಿದ್ದಂತಹ ನೆಗೆಟಿವಿಟಿ ನೆಗೆಟಿವಿಟಿ ಇವೆಲ್ಲ ದೃಷ್ಟಿಗಳೆಲ್ಲವೂ ಆ ಪ್ರಾಣಿಗೆ ಹೋಗ್ತಿದೆ. ನಿಮ್ಮನ್ನು ತುಂಬಾ ಪ್ರೊಟೆಕ್ಷನ್ ಮಾಡ್ತಿದೆ. ಇಷ್ಟು ದಿವಸ ಏನೋ ಒಂದು ರೀತಿ ನಿಮ್ಮ ಒಂದು ಕೆಲಸಗಳಲ್ಲಿ ಅಡೆತಡೆಗಳಾಗ್ತಿದೆ, ಜಗಳಗಳಾಗ್ತಿದೆ, ಮನಸ್ತಾಪಗಳಾಗ್ತಿದೆ. ಈ ರೀತಿ ಏನು ಆಗ್ತಿತ್ತು ನಿಮ್ಮ ಕೆಲಸಗಳಿಗೆ, ನೀವು ಪ್ರಯಾಣಿಸುವಾಗ ಅಥವಾ ನೀವು ಹೋಗಬೇಕಾದ್ರೆ, ನೀವು ಏನೇ ಒಂದು ಕೆಲಸ ಮಾಡಬೇಕಿದ್ರು ಈ ಒಂದು ವಾರದಲ್ಲಿ ಆ ಎಲ್ಲ ಒಂದು ನೆಗೆಟಿವಿಟಿಯಿಂದ ರಿಮೂವ್ ಆಗಿದ್ದೀರಾ ಕೂಡ. ಹಾಗೆ 111 ನಂಬರ್ ಕೂಡ ಹೆಚ್ಚಾಗಿ ನೀವು ವಾಚ್ ಮಾಡ್ತಿದ್ದೀರಾ. ಪಾಸಿಟಿವ್ ಎನರ್ಜೀಸ್ ನಿಮ್ಮ ಸುತ್ತ ಇದೆ. ಫೈಲ್ ನಂಬರ್ 2, ಹಾಗೂ ನಿಮ್ಮ ಪ್ರೀತಿಯ ಜೀವನದಲ್ಲಿ ಈ ಒಂದು ವಾರದಲ್ಲಿ ಇನ್ನಷ್ಟು ಸಂತೋಷದ ಸುದ್ದಿನ ಕೇಳ್ತಿದ್ದೀರಾ. ಇಲ್ಲಿ ಯಾರು ಪ್ರೆಗ್ನೆನ್ಸಿ ವಿಚಾರದಲ್ಲಿ ವೇಟ್ ಮಾಡ್ತಿದ್ದೀರಾ, ಗುಡ್ ನ್ಯೂಸ್ ಕೂಡ ಸಿಗ್ತಿದೆ. ಅದಕ್ಕಾಗಿ ನೀವು ತುಂಬ ಪ್ರಾರ್ಥನೆ ಆರೈಕೆಗಳನ್ನು ಮಾಡಿದ್ದೀರಾ. ಖಂಡಿತ ಈ ಒಂದು ವಾರ ಇನ್ನಷ್ಟು ಬದಲಾವಣೆಗಳು ಹೆಚ್ಚಾಗಿದೆ. ಸೂರ್ಯನಾರಾಯಣ ಸ್ವಾಮಿಯ ಆಶೀರ್ವಾದ ನಿಮಗೆ ಹೆಚ್ಚಾಗಿದೆ. ಈ ಒಂದು ವಾರ ಸೂರ್ಯನಾರಾಯಣ ಸ್ವಾಮಿ ದೇವಸ್ಥಾನಕ್ಕೆ ಕೂಡ ನೀವು ಹೋಗ್ತಿರ್ಬೋದು. ಅಲ್ಲಿ ಕೂಡ ಪ್ರಾರ್ಥನೆ ಆರೈಕೆನ ಮಾಡ್ತಿದ್ದೀರಾ. ಇನ್ನಷ್ಟು ಮನಸ್ಸಿಗೆ ಸಂತೋಷ ಆಗ್ತಿದೆ. ಹೊಸ ಸ್ಥಳಕ್ಕೆ ಭೇಟಿ ಕೊಡ್ತಿದ್ದೀರಾ. ಹೊಸ ವ್ಯಕ್ತಿಗಳನ್ನ ನಿಮ್ಮ ಬದುಕಿಗೆ ಬರಮಾಡ್ಕೊತಿದ್ದೀರಾ. ಇನ್ನಷ್ಟು ಇನ್ಫಾರ್ಮೇಷನ್ಸ್ನ ತಿಳ್ಕೊಳ್ತಿದ್ದೀರಾ. ಮನಸ್ಸಿಗೆ ಸಮಾಧಾನ ನಿಮಗೆ ಸಿಗ್ತದೆ. ಎಸ್, ತುಂಬಾ ಕ್ಲಾರಿಟಿ ಸಿಗ್ತಿದೆ ಕೆಲವು ವಿಚಾರಗಳಲ್ಲಿ. ಈ ಹಿಂದೆ ನಿಮಗೆ ಕ್ಲಾರಿಟಿ ಸಿಗದೇ ಇರಬಹುದು, ಬಟ್ ಈ ಒಂದು ವಾರದಲ್ಲಿ ಯಾವುದನ್ನು ಮಾಡಬೇಕು, ಯಾವುದು ನಿಮಗೆ ಬರಬೇಕಾಗಿದೆ ಅದು ನಿಮಗೆ ಸಿಗ್ತಿದೆ. ನಿಮ್ಮ ವಿಚಾರನ ನೀವು ಯಾರ ಹತ್ರ ಶೇರ್ ಮಾಡಿದ್ದೀರಾ, ಆ ವ್ಯಕ್ತಿಗಳು 3ನೇ ವ್ಯಕ್ತಿಗಳ ಹತ್ರ ಶೇರ್ ಮಾಡ್ತಿದ್ದಾರೆ. ಅದರಿಂದ ಸ್ವಲ್ಪ ನಿಮಗೆ ಸಮಸ್ಯೆಗಳು ಆಗ್ತಿದೆ. ಅದನ್ನು ಯಾರನ್ನ ನೀವು ತುಂಬ ನಂಬಿದ್ದೀರಾ ಅವರೇ ನಿಮಗೆ ಮೋಸ ಮಾಡ್ತಿದ್ದಾರೆ. ಫೈಲ್ ನಂಬರ್ 2. ಎಸ್, ನಿಮ್ಮ ಕೆಲಸನೂ ಕೂಡ ಚೇಂಜಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ. ಬೇರೆ ಕಂಪ್ನಿಗೆ ಜಾಯ್ನ್ ಆಗಬೇಕು ಅಂದ್ಕೊಂಡಿರ್ಬಹುದು. ಫೈಲ್ ನಂಬರ್ 2. ಖಂಡಿತ ಈ ಒಂದು ವಾರ ಆ ಒಂದು ಡಿಸಿಷನ್ಸ್ನ ಏನು ತಗೋತಿದ್ದೀರಾ ಸ್ಟಾಪ್ ಮಾಡಿ. ಬಟ್ ಈ ಒಂದು ವಾರ ನೀವು ಅಂದ್ಕೊಂಡಿದ್ದು ನಿಮ್ಮ ಕೆಲಸದಲ್ಲಿ ಆ ಒಂದು ನಿರ್ಧಾರನ ತಗೊಳ್ಳಿಕ್ಕೆ ಹೋಗಬೇಡಿ. ಸ್ವಲ್ಪ ಸಮಯಗಳು ಬೇಕಾಗಿರಬಹುದು, ಅದನ್ನು ಮುಂದೆ ಹಾಕಿ. ಆ್ಯಂಡ್ ಸೂರ್ಯದೇವರ ಅನುಗ್ರಹ ನಿಮ್ಮ ಜೊತೆಗೆ ಹೆಚ್ಚಾಗಿ ಇದೆ, ಹಾಗೂ ಸ್ವಲ್ಪ ಕೆಟ್ಟ ದೃಷ್ಟಿ ಕೂಡ ಇದೆ. ಆ ಕೆಟ್ಟ ದೃಷ್ಟಿಯಿಂದ ನಿಮ್ಮನ್ನು ದೂರ ಕರ್ಕೊಂಡು ಬರ್ತಿದ್ದಾರೆ. ನೀವು ನಂಬಿರುವಂತಹ ದೈವಶಕ್ತಿ, ಗುರುಗಳ ಆಶೀರ್ವಾದ ಹಾಗೂ ನಿಮ್ಮ ಒಂದು ಪೂರ್ವಜರರ ಆಶೀರ್ವಾದ ಕೂಡ ನಿಮಗೆ ಹೆಚ್ಚಾಗಿ ಇದೆ. ನೀವು ಮಾಡ್ತಿರೋ ಕೆಲಸದಲ್ಲಿ ನಿಮ್ಮ ಪೂರ್ವಜರರು ತುಂಬಾ ಸಂತೋಷನ ಪಡ್ತಿದ್ದಾರೆ. ಇನ್ನಷ್ಟು ಒಳ್ಳೆ ಕೆಲಸಗಳನ್ನು ಮಾಡಲಿಕ್ಕೆ ನಿಮಗೆ ದಾರಿನ ತೋರಿಸ್ಕೊಡ್ತಿದ್ದಾರೆ ನಿಮ್ಮ ಪೂರ್ವಜರು. ಫೈಲ್ ನಂಬರ್ 2. ಎಸ್, ಯಾವ್ದು ನಿರ್ಧಾರ ನೀವು ತಗೋತಿದ್ದೀರಾ ಅದು ನಿಮಗೆ ಬಿಟ್ಟಿರೋವಂಥದ್ದು. ನೀವೇನು ಮಾಡಬೇಕು ಅದು ನಿಮಗೆ ಸರಿ ಅನಿಸಿದ್ರೆ ಖಂಡಿತ ಮಾಡಿ. ಆ್ಯಂಡ್
ಪಾಸಿಟಿವ್ ಎನರ್ಜೀಸ್ ನಿಮ್ಮ ಸುತ್ತ ಇದೆ. ಹಂಗೆ ಪಾಸಿಟಿವ್ ಆಗಿ ಥಿಂಕ್ ಮಾಡಿ ಇದಾಗೋದಿಲ್ವೇನೋ, ಇದು ಮಾಡಿದ್ರೆ ಆಗುತ್ತಾ ಇಲ್ವಾ ಅನ್ನೋ ಒಂದು ಚಂಚಲತೆ ಮನಸ್ಸು ಬೇಡ, ಅಥವಾ ಮಾಡ್ತೀನಿ ನನ್ನ ಕೈಲಿ ಆಗುತ್ತೆ ನಾನು ಗೆಲ್ತೀನಿ ಅಂತ ಮಾಡಿ ಖಂಡಿತ ಅದರಲ್ಲಿ ಹೆಚ್ಚಿನ ಸಕ್ಸಸ್ ನಿಮಗೆ ಸಿಗ್ತದೆ. ಪಾಸಿಟಿವ್ ಆಗಿರಿ. ಆ್ಯಂಡ್ ಒಳ್ಳೆ ಆಪರ್ಚುನಿಟಿ ಕೂಡ ಈ ಒಂದು ವಾರದಲ್ಲಿ ನಿಮಗೆ ಸಿಗ್ತಿದೆ. ನೀವು ಮಾಡಬೇಕಾಗಿರೋ ಕೆಲಸ ಯಾವುದು ಅಂದ್ಕೊಂಡಿದ್ದೀರಾ ಅದರಲ್ಲಿ ಖಂಡಿತ ಆಪರ್ಚುನಿಟಿ ನಿಮಗೆ ಈ ಒಂದು ವಾರ ಸಿಗ್ತಿದೆ. ಖಂಡಿತ ಯೋಚನೆ ಮಾಡಬೇಡಿ. ಖಂಡಿತ ಈ ಟೈಮ್ ಚೆನ್ನಾಗಿಲ್ಲ, ಈ ದಿನ ಚೆನ್ನಾಗಿಲ್ಲ ಅಂತ ವೆಯ್ಟ್ ಮಾಡಿಬಿಡಿ. ಖಂಡಿತ ಮುನ್ನೋಗಿ. ಈ ಒಂದು ವಾರದಲ್ಲಿ ಹೆಚ್ಚಿನ ಬದಲಾವಣೆಗಳಿದೆ. ಡೋಂಟ್ ಸ್ಟಾಪ್. ಯಾವುದನ್ನು ಸ್ಟಾಪ್ ಮಾಡಬೇಡಿ, ಯಾವುದನ್ನು ನಿಲ್ಲಿಸಬೇಡಿ. ಬಿಗ್ ಹ್ಯಾಪಿ ಚೇಂಜಸ್ ಖಂಡಿತ ಈ ಒಂದು ವಾರದಲ್ಲಿ ಪಾಲ್ ನಂಬರ್ 2ಗೆ ಸಿಗ್ತಿದೆ. ಎಸ್, ಈ ಒಂದು ರೀಡಿಂಗ್ನ ನಾನು ಇಲ್ಲೇ ಮುಗಿಸ್ತಾ, ಐ ಹೋಪ್ ಈ ಒಂದು ರೀಡಿಂಗ್ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇಷ್ಟು ಪೇಷನ್ಸಿಂದ ಈ ಒಂದು ರೀಡಿಂಗ್ನ ಕೇಳಿದ್ದಕ್ಕೆ ಥ್ಯಾಂಕ್ ಯು ಸೋ ವೆರಿ ಮಚ್. ಇದೇ ರೀತಿಯಾದ ಇಂಟ್ರೆಸ್ಟಿಂಗ್ ಟಾಪಿಕ್ ಒಂದಿಗೆ ನಾನು ಮತ್ತೆ ಭೇಟಿ ಆಗ್ತೀನಿ. ನಮಸ್ತೆ. ಹರೇ ಕೃಷ್ಣ.